So Moses was referring that we should be excited. ಮೋಸಸ್ ಹೇಳ್ತಾ ಇದ್ರು ಬ್ರದರ್ ಅವರು, ನಾವೆಲ್ಲ ಉತ್ಸುಕರಾಗಿರ್ಬೇಕು ಎಂಬುದಾಗಿ. So why we should be excited? ಯಾಕೆ ನಾವು ಉತ್ಸುಕರಾಗಿರ್ಬೇಕು? Because God is the one who created all of us. ಯಾಕಂದ್ರೆ ದೇವರು ಒಬ್ಬನೇ ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿದ್ದಾರೆ. Yeah. You know, God created each one of you with excitement. ನಿಮಗೆ ಗೊತ್ತಿದೆನಾ, ದೇವರು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಉಂಟು ಮಾಡಿದ್ದಾರೆ ಆ ಒಂದು ಉತ್ಸುಕತೆಯಿಂದ. So God wanted children for himself. God wanted children for himself. ದೇವರು ತನ್ನ ಮಕ್ಕಳಾಗಬೇಕು ಅಂತ ಬಯಸ್ತಾರೆ. So God felt he should create human beings on this earth so that he can have his own children. ದೇವರು ಮಾನವನನ್ನ ಉಂಟು ಮಾಡಿ ತನ್ನ ಮಕ್ಕಳನ್ನಾಗಿ ಹೊಂದ್ಕೋಬೇಕು ಅಂತ ದೇವರ ಬಯಕೆ ಆಗಿತ್ತು. So when he created each one of you, he was so excited. ಅವರು ನಿಮ್ಮನ್ನೆಲ್ಲ ಉಂಟು ಮಾಡಿದಾಗ ಅಥವಾ ಸೃಷ್ಟಿ ಮಾಡಿದಾಗ ತುಂಬಾ ಉತ್ಸುಕರಾಗಿದ್ರು. Maybe you must look at that verse. I would like to share that verse with the young people all the time. ನಾನು ಯೌವನಸ್ಥರೊಟ್ಟಿಗೆ ಒಂದು ವಚನವನ್ನ ಯಾವಾಗಲೂ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ನೀವು ಕೂಡ ಆ ವಚನವನ್ನ ನೋಡ್ಕೋಬಹುದೀಗ. Psalm 139. ಕೀರ್ತನೆಗಳು 139. So verse 16. 16ನೇ ವಚನ. So it says like this. ಈ ರೀತಿಯಾಗಿ ಹೇಳುತ್ತಿಲ್ಲಿ, Thine eyes have seen my unformed substance, and in thy book they were all written the day that were ordained for me, when I as yet there was not one of them. ಅದು ಇನ್ನೂ ಪೂರ್ಣವಾಗದಿರುವಾಗ ನನ್ನ ಅಸ್ತಿತ್ವವನ್ನು ನಿನ್ನ ಕಣ್ಣುಗಳು ನೋಡಿದವು, ಮತ್ತು ನನ್ನ ಅಂಗಗಳೆಲ್ಲ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು, ಅವುಗಳಲ್ಲಿ ಒಂದಾದರೂ ಇಲ್ಲದಿದ್ದಾಗ ಅವುಗಳು ರೂಪಿಸಲ್ಪಟ್ಟವು. So here it says that God was watching you when you were created in your mother's womb. ನೀವು ನಿಮ್ಮ ತಾಯಿಯ ಗರ್ಭದಲ್ಲಿ ಸೃಷ್ಟಿ ಮಾಡುವ ಮೊದಲು ದೇವರು ನಿಮ್ಮನ್ನ ನೋಡ್ತಾ ಇದ್ರು. So and verse 15 says, my frame was not hidden from thee when I was made in secret and skillfully wrought in the depths of the earth. 15ನೇ ವಚನ ಹೇಳುತ್ತೆ, ನಾನು ಮರೆಯಲ್ಲಿ ಮಾಡಲ್ಪಟ್ಟಾಗಲೂ ಭೂಮಿಯ ಅಧೋ ಭಾಗಗಳಲ್ಲಿ ವಿಚಿತ್ರವಾಗಿ ಮಾಡಲ್ಪಟ್ಟಾಗಲೂ ನನ್ನ ಅಸ್ತಿತ್ವವು ನಿನಗೆ ಮರೆಯಾಗಿರಲಿಲ್ಲ. So it says that skillfully, that means carefully you created me. ದೇವರು ನಿಮ್ಮನ್ನ ಮತ್ತು ನಮ್ಮನ್ನ ಬಹಳ ಎಚ್ಚರಿಕೆಯಿಂದ ಸೃಷ್ಟಿ ಮಾಡಿದ್ದಾರೆ. So verse 17 says, how precious also are thy thoughts to me, O God, how vast in the sum of them. 17ನೇ ವಚನ ಹೇಳುತ್ತೆ, ಓ ದೇವರೇ, ನಿನ್ನ ಆಲೋಚನೆಗಳು ನನಗೆ ಎಷ್ಟೋ ಪ್ರಿಯವಾಗಿವೆ, ಅವುಗಳ ಸಂಖ್ಯೆ ಎಷ್ಟೋ ದೊಡ್ಡದಾಗಿವೆ. So this goes to show that God is very much not only excited, he is interested in each one of you. ಈ ವಚನಗಳು ನಮಗೆ ತೋರಿಸೋದೇನಪ್ಪಾ ಅಂದ್ರೆ, ದೇವರು ಉತ್ಸುಕರಾಗಿ ಮಾತ್ರ ಅಲ್ಲ ನಮ್ಮನ್ನ ಉಂಟು ಮಾಡೋದ್ರಲ್ಲಿ ಅವರು ಆಸಕ್ತಿಯನ್ನು ಹೊಂದ್ಕೊಂಡಿದ್ದಾರೆ. So let's turn to another verse in Ecclesiastes chapter 12. ಪ್ರಸಂಗಿ ನೋಡ್ಕೊಳ್ಳೋಣ, 12ನೇ ಅಧ್ಯಾಯ. I hope you all have your Bible with you. ನಿಮ್ಮೊಟ್ಟಿಗೆಲ್ಲ ಸತ್ಯವೇದವನ್ನ ತಂದ್ಕೊಂಡಿದ್ದೀರಿ ಅಂತ ನಾನು ನೆನೆಸ್ತೀನಿ. I hope if someone was thinking to refer Bible in your mobile and now mobile is not there, if anybody is like that, please let the coordinators know that they will be able to provide a Bible for you. ಯಾರಾದರೂ ಮೊಬೈಲ್ ಮೂಲಕ ವಚನಗಳನ್ನ ನೋಡ್ಕೊಳ್ಳೋದಾದ್ರೆ ಕೋಆರ್ಡಿನೇಟರ್ಗಳಿಗೆ ಹೇಳ್ಬೋದು, ಅವ್ರು ನಿಮಗೆ ಸತ್ಯವೇದವನ್ನು ಒದಗಿಸುವಂತೆ ಸಹಾಯ ಮಾಡ್ತಾರೆ. So here it says, we see the thing is, important thing is you need to have Bible with you. The reason is we look into God's word to know the purpose of God for us. ನಾವು ಎಲ್ಲ ಸತ್ಯವೇದವನ್ನು ಹೊಂದ್ಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ, ದೇವರ ವಾಕ್ಯವನ್ನ ನಾವು ಬೈಬಲ್ನಲ್ಲಿ ಓದಬೇಕು, ಅದರ ಮುಖಾಂತರ ದೇವರ ಉದ್ದೇಶಗಳನ್ನ ನಾವು ತಿಳ್ಕೋಬೇಕು.
So the thoughts God has for each one of us. ನಮಗಾಗಿ ಇಟ್ಟಿರುವಂತ ದೇವರ ಆಲೋಚನೆಗಳನ್ನ ನಾವೆಲ್ಲರೂ ತಿಳ್ಕೋಬೇಕು. So that's why we turn to God's word to see what God is thinking about me. ಅದಕ್ಕಾಗಿ ನಾವು ದೇವರ ವಾಕ್ಯದ ಕಡೆ ತಿರುಗಿಸ್ಕೋಬೇಕು. ದೇವರು ನನ್ನ ಪರವಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. See, David was a very godly man. ದಾವಿದನು ಒಬ್ಬ ದೈವಿಕ ಮನುಷ್ಯನಾಗಿದ್ದನು. Really, he was a young person, but he was a very, very godly person. ಆತನು ಯೌವನಸ್ಥನಾಗಿದ್ದರೂ ಕೂಡ ಬಹಳ ದೈವಿಕ ಮನುಷ್ಯನಾಗಿದ್ದನು. Why he was a godly person? ಯಾಕೆ ಆತನು ದೈವಿಕ ಮನುಷ್ಯನಾಗಿದ್ದನು? Because he was a humble person. ಯಾಕಂದ್ರೆ ಆತ ದೀನನಾಗಿದ್ದನು. See, you read that verse 16 or not 16, 17, where he says earlier what we read in Psalm 139:17, which says, Lord, you are always thinking about me. ಕೀರ್ತನೆಗಳು 139:17ನೇ ವಚನದಲ್ಲಿ ನಾವು ನೋಡ್ಕೊಂಡ್ವಿ, ಕರ್ತರೇ ನೀವು ಯಾವಾಗಲೂ ನನ್ನ ಪರವಾಗಿ ಆಲೋಚನೆ ಮಾಡ್ತಿರ್ತೀರ. Your thoughts are so much toward me. ನಿನ್ನ ಆಲೋಚನೆಗಳು ನನ್ನ ಕಡೆ ಸಂಪೂರ್ಣವಾಗಿದೆ. In another place he says, when I wake up in the morning, you are still thinking about me. ಇನ್ನೊಂದು ಕಡೆ ಹೇಳುತ್ತೆ, ನಾನು ಬೆಳಗಿನ ಸಮಯದಲ್ಲಿ ಎಚ್ಚರಗೊಂಡಾಗ ನೀ ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀಯ. These are the inspired scriptures. ಇದೆಲ್ಲ ಪ್ರೇರೇಪಿಸಲ್ಪಟ್ಟಂತ ವಾಕ್ಯಗಳು. So that's an inspired thought which he got through the Holy Spirit. ಇವೆಲ್ಲ ಪ್ರೇರೇಪಿತವಾದ ಒಂದು ಆಲೋಚನೆಗಳು ದೇವರು ತಿಳಿಸಿಕೊಟ್ಟಿದ್ದಾಗಿದೆ. So that's why today it is in the Bible, we look into that. ಅದಕ್ಕಾಗಿ ಇವತ್ತು ನಾವು ಸತ್ಯವೇದದಲ್ಲಿ ಆ ವಚನಗಳನ್ನ ನೋಡ್ಕೊಳ್ತೀವಿ. See, if that verse is not there, we would be thinking God is not thinking about me. ಆ ವಚನಗಳು ನಮಗಿಲ್ಲ ಅಂದ್ರೆ ನಾವು ನೆನೆಸೋದಿಲ್ಲ ದೇವರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. So because those verses are there, we can believe that, hey, God thinks about me, he is concerned about me. ಆ ವಚನಗಳು ನಮಗಾಗಿರೋದ್ರಿಂದ ದೇವರು ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾರೆ ಮತ್ತು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನಾವು ನೆನೆಸಬಹುದಾಗಿದೆ. That's why we need to go to the Bible and note the scripture. ಅದಕ್ಕಾಗಿ ನಾವು ಸತ್ಯವೇದಕ್ಕೆ ಹೋಗಿ ಆ ವಚನಗಳನ್ನ ಗುರುತು ಮಾಡಿಟ್ಕೋಬೇಕು. See, you know, there is a verse in Job which says that you are interested in every detail of my life. ಯೋಬ ಪುಸ್ತಕದಲ್ಲಿ ಈ ತರ ಇದೆ ಒಂದು ವಿಷಯ ಗೊತ್ತಾ, ನಮ್ಮ ಬಗ್ಗೆ ನಿಮಗೆ ಆಸಕ್ತಿ ಇದೆ ಎಂಬುದಾಗಿ, ನನ್ನ ಎಲ್ಲಾ ವಿಷಯಗಳ ಕುರಿತಾಗಿ. You know every details of my life. ನನ್ನ ಜೀವಿತದ ಕುರಿತಾಗಿ ಎಲ್ಲಾ ಮಾಹಿತಿಗಳು ನಿಮಗೆ ತಿಳಿದಿವೆ ಎಂಬುದಾಗಿ. I think it's in Job 23, maybe 10, verse 10. ಯೋಬ 23 ಹೇಳಬಹುದು. So that means by that verse we understand that God is interested in every small detail of my life. ಆ ವಚನದಿಂದ ನಾವು ಏನು ಅರ್ಥ ಮಾಡ್ಕೋಬಹುದಪ್ಪ ಅಂದ್ರೆ, ದೇವರಿಗೆ ನಮ್ಮ ಜೀವಿತದ ಪ್ರತಿಯೊಂದು ಮಾಹಿತಿ ತಿಳಿದಿದೆ. So that's why I can think like this. ಅದಕ್ಕಾಗಿ ನಾನು ಈ ರೀತಿಯಾಗಿ ಯೋಚಿಸ್ತೀನಿ. When Satan looks at all of you, ಸೈತಾನನು ನಿಮ್ಮೆಲ್ಲರನ್ನ ನೋಡುವಾಗ, hey, if I just distract them, ಅವ್ರನ್ನ ನಾನು ದಾರಿ ತಪ್ಪಿಸ್ಬಿಡಬಹುದು, ಬೇರೆ ಕಡೆ ಗಮನ ಸೆಳಿಬಹುದು ಅಂತ ಯೋಚಿಸ್ತಾರೆ. and make so many things in this world quite interesting. ಈ ಲೋಕದಲ್ಲಿ ಅನೇಕ ವಿಷಯಗಳಿದೆ, ಅದನ್ನೆಲ್ಲ ಆತನ ಕೈಯಲ್ಲಿ ಒಪ್ಪಿಸ್ಬಿಡಬಹುದು. See, when people get old and they'll kind of become some kind of mind is set when they become old. ಜನರು ಬೆಳೀತಾ ಹೋದ ಹಾಗೆ ಕೆಲವು ವಿಷಯಗಳ ಕಡೆ ಗಮನವನ್ನು ಹರಿಸಿಕೊಂಡಿರ್ತಾರೆ ವಯಸ್ಸಾದಾಗ. But you know, Satan is targeting young people. ನಿಮಗೆ ಗೊತ್ತಿದೆನಾ, ಸೈತಾನನು ಯೌವನಸ್ಥರ ಕಡೆ ಆ ಒಂದು ಗುರಿಯನ್ನು ಇಟ್ಕೊಂಡಿದ್ದಾನೆ. If the young person turns to God, he will be more effective and he can do more things for God. ಯೌವನಸ್ಥನು ದೇವರ ಕಡೆಗೆ ತಿರುಗಿಕೊಂಡಾಗ ಆತನು ದೇವರ ಕಡೆಗೆ ಪರಿಣಾಮಕಾರಿಯಾಗಿ ಇರ್ತಾನೆ. I was a Catholic before. ನಾನು ಮೊದಲು ಕ್ಯಾಥೋಲಿಕ್ ಇಂದ ಬಂದಂತವರು. I was thinking that religion, going to church and all that mostly for old people. ನಾನು ಅನ್ಕೊಳ್ತಿದ್ದೆ ಧಾರ್ಮಿಕ ಸ್ಥಳಗಳಿಗೆ ಹೋಗುವಂತದ್ದು, ಸಭೆಗಳಿಗೆ ಹೋಗುವಂತದ್ದು ಅದು ಹಿರಿಯರಿಗೆ ಮಾತ್ರ ಅಂತ. Oh, more time the old people go to church and do prayers and all that. Young people somehow they bear with it. ಹಿರಿಯರು ಸಭೆಗಳಿಗೆ ಧಾರ್ಮಿಕ ಸ್ಥಳಗಳಿಗೆಲ್ಲ ಹೋಗ್ತಾರೆ, ಯೌವನಸ್ಥರು ಹೆಂಗೋ ನಡ್ಕೊಂಡು ಹೋಗಬಹುದು ಅಂತ ಯೋಚಿಸ್ತಾ ಇದ್ದೆ. So for young people it's not exciting, but what to do? We have to do it because parents say that. ಯೌವನಸ್ಥರಿಗೆ ಅಷ್ಟು ಉತ್ಸುಕತೆ ಅನ್ಸಲ್ಲ, ಏನ್ ಮಾಡೋದು, ಪೋಷಕರು ಹೇಳ್ತಾರೆ ಹಾಗ ಹೋಗ್ಬೇಕಲ್ಲ ಅಂತ ಹೋಗ್ತಾ ಇದ್ದೆ. How that thought came? ಹೇಗೆ ಆ ಯೋಚನೆ ಬಂತು? That is, Satan is working such a way that Satan will convince people, especially young people, that God and all these things are for only old people. ಸೈತಾನನು ಯೌವನಸ್ಥರ ಮನಸ್ಸಿನಲ್ಲಿ ಈ ತರ ಹಾಕ್ತಾನೆ, ಈ ತರ ಎಲ್ಲ ವಿಷಯಗಳು ವಯಸ್ಸಾದಂತವರಿಗೆ ಯೌವನಸ್ಥರಿಗಲ್ಲ ಎಂಬುದಾಗಿ. And more than that, he will make sure that they don't read scriptures. ಎಲ್ಲಕ್ಕಿಂತ ಹೆಚ್ಚಾಗಿ ಆತನಿಗೆ ಏನ್ ಬೇಕಾಗಿದೆಯಪ್ಪ ಅಂದ್ರೆ ಯೌವನಸ್ಥರು ಸತ್ಯವೇದ ಓದಬಾರದು. And when I don't know, some people imagine that Peter's picture,
Peter's picture of Peter. ಪೇತ್ರನ ಒಂದು ಚಿತ್ರಣ ನಾವು ನೋಡುವಾಗ Everywhere you go, that he looks like about 75 years. ಆತನ ಎಲ್ಲೇ ಹೋದ್ರು ನೋಡ್ಲಿಕ್ಕೆ ಯಾವ ತರ ಅನಿಸ್ತಾ ಇತ್ತು ಅಂದ್ರೆ 75 ವರ್ಷದ ವ್ಯಕ್ತಿ ತರ ಕಾಣ್ತಾ ಇದ್ದ. But actually Peter was only 27 years. ಆದ್ರೆ ಪೇತ್ರನು ಕೇವಲ 27 ವಯಸ್ಕನಾಗಿದ್ದನು. How many of 27 years? Somewhere close to that. ಯಾರು ಎಷ್ಟು ಜನ 27ನೇ ವಯಸ್ಸಿಗೆ 27, 26, 27 and all very young age. 27, 28, 29 ವಯಸ್ಸು ಇವೆಲ್ಲ ಬಹಳ ಯೌವನಸ್ಥ ಒಂದು ವಯಸ್ಸುಗಳು. And Jesus was 30 years. ಯೇಸು ಸ್ವಾಮಿ 30 ವರ್ಷ. Jesus was only the oldest. ಯೇಸು ಸ್ವಾಮಿ ಮಾತ್ರ ಅಲ್ಲಿ ಸ್ವಲ್ಪ ಹಿರಿಯರಾಗಿದ್ರು. Even if you think about in Old Testament also, Daniel, David and many others, they were all very young. ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದಾನಿಯೇಲ ಮತ್ತು ದಾವಿದ ಇವರೆಲ್ಲ ಯೌವನಸ್ಥರಾಗಿದ್ರು. So Satan is targeting one thing, that you don't know the scripture. ಸೈತಾನನು ಒಂದು ಗುರಿಯನ್ನು ಇಟ್ಕೊಂಡಿರ್ತಾನೆ ಯೌವನಸ್ಥರ ವಿಷಯವಾಗಿ, ನಿಮಗೆ ಸತ್ಯವೇದದ ವಚನಗಳು ತಿಳಿಬಾರದು ಅಂತ. So when you don't know the scripture, he will make sure that you don't get excited about God. ನಿಮಗೆ ವಚನಗಳು ತಿಳಿದು ಬರಲಿಲ್ಲ ಅಂದ್ರೆ ನೀವು ದೇವರ ವಿಷಯವಾಗಿ ಉತ್ಸುಕತೆಯನ್ನು ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ. It makes you think that God is not so much interested in me. ನಿಮಗೆ ಯಾವ ತರ ಯೋಚನೆ ಬರುತ್ತೆ ಅವಾಗ ಅಂದ್ರೆ ದೇವರಿಗೆ ನನ್ನ ಕಡೆಗೆ ಅಷ್ಟು ಆಸಕ್ತಿ ಇಲ್ವೇನೋ ಅಂತ ಅನ್ಸುತ್ತೆ. And God is not exciting for you. ನಿಮಗೆ ಅವಾಗ ದೇವರು ಉತ್ಸುಕನೋ ಅಂತ ಅನ್ಸೋದಿಲ್ಲ. ನಿಮ್ಮ ವಿಷಯವಾಗಿ relationship with God is not so interesting. ಸಂಬಂಧ ದೇವರೊಟ್ಟಿಗೆ ಇದೆಲ್ಲ ಅಷ್ಟು ಉತ್ಸುಕತೆಯಿಂದ ಕೂಡಿರೋದಿಲ್ಲ. And then what happens? ಆಗ ಏನಾಗುತ್ತೆ? So many things of the world looks attractive. ಲೋಕದ ಅನೇಕ ಸಂಗತಿಗಳು ನಮಗೆ ಆಕರ್ಷಣೀಯವಾಗಿ ಕಾಣ್ತವೆ. You know, only when I heard Brother Zach, I got to know that God is so exciting. ಸಹೋದರ ಜಾಕ್ರ್ ಅವರಿಂದ ಕೇಳಿಸ್ಕೊಂಡ ನನಗೆ ತಿಳಿದು ಬಂತು ದೇವರು ಉತ್ಸುಕನಾಗಿದ್ದಾನೆ ಎಂಬುದಾಗಿ. When God is with me, I'll be so excited. ದೇವರು ನನ್ನೊಟ್ಟಿಗಿರುವಾಗ ಬಹಳ ಉತ್ಸುಕತೆಯಿಂದ ಕೂಡಿರ್ತೀನಿ ನಾನು. All the attraction in the world is nothing compared to that. ಅದಕ್ಕೆ ಹೋಲಿಸಿದ್ರೆ ಲೋಕದ ಯಾವ ಆಕರ್ಷಣೀಯ ಸಂಗತಿಗಳು ಕೂಡ ನನಗೇನೂ ಇಲ್ಲ. Do you believe that? ನೀವು ಅದನ್ನು ನಂಬ್ತೀರಾ? Doubtful. Doubtful. ಅಥವಾ ಅನುಮಾನ ಇದನ್ನ. So scripture says that, see, I think Psalm 16:11 which says, in his presence there is fullness of joy. ಕೀರ್ತನೆಗಳು 16:11 ಹೇಳುತ್ತೆ ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಉಂಟು ಅಂತ. But most of the young people thinks that things of the world are so exciting. ಅನೇಕ ಯೌವನಸ್ಥರು ಯೋಚನೆ ಮಾಡ್ತಾರೆ ಲೋಕದ ವಿಷಯಗಳು ಬಹಳ ಉತ್ಸುಕತೆಯಿಂದ ಕೂಡಿರ್ತವೆ ನಮಗೆ ಅಂತ. That's why they think that let me enjoy my youth and then come to God when I am little old. ಅದಕ್ಕಾಗಿ ಅವರು ಯೋಚನೆ ಮಾಡ್ತಾರೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೋಕದಲ್ಲಿ ಉತ್ಸುಕತೆಯಿಂದ ಕಳೆದು ಆನಂತರ ದೇವ್ರ ಕಡೆ ಬರೋಣ ಅಂತ. Can some of you thinking like that? ನಿಮ್ಮಲ್ಲಿ ಆ ರೀತಿಯಾಗಿ ಯಾರಾದರೂ ಯೋಚನೆ ಮಾಡ್ತಾ ಇದ್ದೀರಾ? I was also thinking before I knew the word of God. ನಾನು ದೇವರ ವಾಕ್ಯವನ್ನು ಅರಿಯುವ ಮೊದಲು ನಾನು ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೆ. So we read this verse, Ecclesiastes chapter 12. ಪ್ರಸಂಗಿ 12ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ನಾವು ನೋಡ್ಕೊಳ್ತೀವಿ. First verse which says, I read it from Living Bible, don't let the excitement of being young cause you to forget about your creator. ಇಲ್ಲಿ ಹೇಳುತ್ತೆ ಈಗ ನಿನ್ನ ಯೌವನದ ದಿನಗಳಲ್ಲಿ ಸೃಷ್ಟಿಕರ್ತನನ್ನ ಸ್ಮರಿಸಿಕೋ. So here it says, don't let the excitement of being young ಅಂದ್ರೆ cause you to forget God. ಅಂದ್ರೆ ದೇವರನ್ನ ಮರೆಯುವಂತ ಲೋಕದ ಕಡೆಗೆ ಉತ್ಸುಕನಾಗಿರಬೇಡ ಅಂತ. So excitement of being youth, that means I am young person, so I am excited. ನಾನು ಯೌವನಸ್ಥನು ಅದಕ್ಕೆ ಉತ್ಸುಕನಾಗಿರ್ತೀನಿ. ಆ ರೀತಿಯಾಗಿ I have so many things to enjoy. ನನಗೆ ಅನೇಕ ವಿಷಯಗಳಿದೆ ಅದರಲ್ಲಿ ಸಂತೋಷಿಸಲು. I have so many things to do. ನಾನು ಅನೇಕ ಸಂಗತಿಗಳನ್ನು ಮಾಡೋದಿದೆ ನನಗೆ. I want to become like this, I want to become like that. ನಾನು ಆ ರೀತಿಯಾಗಿ ಆಗಬೇಕು, ಈ ರೀತಿಯಾಗಿ ಆಗಬೇಕು ಅನ್ನುವಂತ ಯೋಚನೆ ಇದೆ. And what about God? ದೇವರ ಬಗ್ಗೆ ಏನಾಗಾದ್ರೆ? That let me become 40, 50. ಅದು ನೋಡ್ಕೊಳ್ಳೋಣ 40 ಅಥವಾ 50 ವರ್ಷ ಆದ್ಮೇಲೆ. That is what here scripture is saying. ಅದನ್ನೇ ಇಲ್ಲಿ ವಾಕ್ಯ ಹೇಳುವಂತದ್ದು. But it says, honor him in your youth before the evil years come, when they will no longer enjoy living. ಇಲ್ಲಿ ಹೇಳುತ್ತೆ ಕಷ್ಟದ ದಿನಗಳು ಬರುವುದಕ್ಕೆ ಮೊದಲು ಇವುಗಳಲ್ಲಿ ನನಗೆ ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದಕ್ಕೆ ಮೊದಲೇ ಈಗ ನಿನ್ನ ಯೌವನದ ದಿನಗಳಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. So what it is trying to say is, ಇಲ್ಲಿ ಏನ್ ಹೇಳಿಕ್ ಪ್ರಯತ್ನ ಮಾಡ್ತಾ ಇದೆ ವಚನ ಅಂದ್ರೆ, so when you are young, ನೀವು ಯೌವನಸ್ಥರಾದಾಗ you spend time in excitements of the world. ನೀವು ಲೋಕದ ಉತ್ಸುಕತೆಯಲ್ಲಿ ಹೆಚ್ಚು ಸಮಯ ಕಳೆಯಕ್ಕೆ ಇಷ್ಟಪಡ್ತೀರಿ. When you become old, ನೀವು ಹಿರಿಯರಾದಾಗ ಅಥವಾ ವಯಸ್ಸಾದಾಗ, then so many things crop in kind of so many evil gets into your heart. ನಿಮ್ಮ ಹೃದಯದಲ್ಲಿ ಅನೇಕ ಕೆಡುಕಿನ ವಿಷಯಗಳು ತುಂಬಿಕೊಂಡ್ಬಿಟ್ಟಿರ್ತಾವೆ ಬಂದು.
At that time you feel, I don't feel like living at all. ಅದಕ್ಕೆ ಆಗ ನಿಮಗೆ ಅನ್ಸುತ್ತೆ, ಅಯ್ಯೋ ನನಗೆ ಜೀವನ ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಅನ್ಸ್ಬಿಡತ್ತೆ ನಿಮಗೆ. Maybe in this connection I must show you one more verse. I think it's in Proverbs chapter 14 verse 14. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಚನವನ್ನು ತೋರಿಸ್ತೇನೆ. ಜ್ಞಾನೋಕ್ತಿಗಳು 14. So it says, backslider gets bored with himself. I'm reading it from Living Bible. Let me read that fully. Backslider gets bored with himself, but the godly man's life is exciting. ಇಲ್ಲಿ ಹೇಳುತ್ತೆ, ಹೃದಯದಲ್ಲಿ ಹಿಂಜರಿಯುವವನು ತನ್ನ ಸ್ವಂತ ಮಾರ್ಗಗಳಿಂದ ತುಂಬಿಕೊಳ್ಳುವನು, ಆದರೆ ಒಬ್ಬ ದೈವಿಕ ಮನುಷ್ಯನ ಜೀವನವು ಬಹಳ ಉತ್ಸುಕತೆಯಿಂದ ಕೂಡಿರುತ್ತೆ ಅಂತ ಹೇಳುತ್ತೆ. So when I think about this youth camp, ಈ ಒಂದು ಯೌವನಸ್ಥರ ಕೂಟದ ಬಗ್ಗೆ ನಾನು ಯೋಚಿಸುವಾಗ I was thinking, Lord, why you want to gather all these young people? ನಾನು ಯೋಚಿಸ್ತಾ ಇದ್ದೆ, ಯಾಕೆ ನೀವು ಎಲ್ಲರನ್ನೂ ಸೇರಿಸ್ತಾ ಇದ್ದೀರಾ ಯೌವನಸ್ಥರನಲ್ಲಿ ಅಂತ. And more importantly, a lot of young people from Hubli and young people from Hulgi together. ಮುಖ್ಯವಾಗಿ ಹುಬ್ಬಳ್ಳಿ ಯವನಸ್ಥರು, ಹುಲ್ಗಿ ಯವನಸ್ಥರು ಒಟ್ಟಾಗಿ ಸೇರಿಸುವಂತ ಉದ್ದೇಶ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. So that they will get to know one another. ಅದು ಯಾವುದಕ್ಕಪ್ಪ ಅಂದ್ರೆ ಇನ್ನು ಮತ್ತೊಬ್ಬರನ್ನ ಅರಿತುಕೊಳ್ಳಲು, and get to know what God is doing in one another. ಮತ್ತೊಬ್ಬರ ಜೀವಿತದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ಅಂತ ಅರಿತುಕೊಳ್ಳಲು. And then when they understand that God is working in each other's life, ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಂಡಾಗ, then you are excited about what God is doing. ಆಗ ದೇವರು ಏನು ಮಾಡ್ತಾ ಇದಾರಲ್ಲ ಆ ವಿಷಯವಾಗಿ ನೀವು ಉತ್ಸುಕತೆಯಿಂದ ಕೂಡ್ತೀರಾ. And when that is built, ಅದು ಕಟ್ಟಲ್ಪಡುತ್ತೆ. Then what happens? You just go into the world, you go to college or work or somewhere. ಅಥವಾ ನೀವು ಲೋಕಕ್ಕೆ ಹೋಗ್ಬಿಡ್ತೀರಾ, ಕಾಲೇಜ್ಗೆ ಹೋಗ್ತೀರಾ ಅಥವಾ ಕೆಲಸಗಳಿಗೆ ಹೋಗ್ತೀರಾ. Maybe something attracts you, something attraction. ಅಥವಾ ನಿಮಗೆ ಲೋಕದ ಯಾವುದೋ ಒಂದು ವಿಷಯ ಆಕರ್ಷಣೆ ಅಂತ ಅನ್ಸಬಹುದು. And something distracts you. ಅಥವಾ ನಿಮ್ಮನ್ನ ಬೇರೆ ಯಾವುದೋ ಗಮನ ದಾರಿ ತಪ್ಪಿಸಬಹುದು. And something discourages you. ನಿಮ್ಮನ್ನ ಮನಗುಂದಿಸಬಹುದು. You will remember, hey, I know a friend in the church with whom I can ask what to do in this situation. ಆಗ ನಿಮಗೆ ನೆನಪು ಮಾಡ್ಕೋಬೇಕು, ಸಭೆಯಲ್ಲಿ ಒಬ್ಬ ಸಹೋದರ ಇದ್ದಾನೆ, ಈ ಒಂದು ಸನ್ನಿವೇಶದಲ್ಲಿ ನಾನು ಹೇಗೆ ಮಾಡಬೇಕು, ಹೇಗೆ ನಡ್ಕೋಬೇಕು ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡ್ಬೋದು. ಅವಾಗ I told you when I was a Catholic, it was a boring for me to go to church and doing so many things. ನಾನು ಕ್ಯಾಥೋಲಿಕ್ ಸಭೆಯಲ್ಲಿರುವಾಗ ಸಭೆಗೆ ಹೋಗುವಂಥದ್ದು, ಅನೇಕ ಸಂಗತಿಗಳನ್ನು ಮಾಡುವಂಥದ್ದು ಬಹಳ ಬೇಸರ ಅಂತ ಅನ್ಕೊಳ್ತಿದ್ದೆ. So there was one excitement going to church. ಸಭೆಗೆ ಹೋಗುವಂತ ಒಂದು ಉತ್ಸುಕತೆ ಏನಪ್ಪ ಆಗಿತ್ತು ಅಂದ್ರೆ, some friends, we used to go with some friends. ನಾವು ಕೆಲವು ಸ್ನೇಹಿತರೊಟ್ಟಿಗೆ ಹೋಗ್ತೀವಿ. And when we come back also, there also we used to speak some nonsense or something of the world. ಅವರು ಹಿಂತಿರುಗಿ ಬರುವಾಗಲೂ ಕೂಡ ಅನವಶ್ಯಕ ವಿಚಾರಗಳು ಮತ್ತು ಲೋಕದ ಕುರಿತಾಗಿ ಮಾತನಾಡ್ತಿರ್ತಾರೆ. There is no God or word of God is there. ಅಲ್ಲಿ ದೇವರ ವಾಕ್ಯವಾಗಲಿ ದೇವರಾಗಲಿ ಕಂಡು ಬರೋದಿಲ್ಲ. So don't let that happen here. ನಿಮ್ಮಲ್ಲಿ ಆ ರೀತಿಯಾಗಿ ಆಗದ ಹಾಗೆ ನೋಡ್ಕೊಳ್ಳಿ. So you must be, you have a friend here who will help you to turn to. So a lot of disturbance. Yeah. So if there is a friend in the church, ಈ ಸಭೆಯಲ್ಲಿ ನಿಮಗೆ ಒಬ್ಬ ಸ್ನೇಹಿತ ಇದ್ದ ಅಂತ ಅನ್ಕೊಳ್ಳೋಣ, who will not help you to turn to God or God's word, ಆತನು ನಿಮಗೆ ದೇವರ ಕಡೆಗೆ ತಿರುಗಿಕೊಳ್ಳಲು ಅಥವಾ ದೇವರ ವಾಕ್ಯಕ್ಕೆ ತಿರುಗಿಕೊಳ್ಳಲು ಸಹಾಯ ಮಾಡ್ತಾ ಇಲ್ಲ ಅಂದ್ರೆ, rather we can say turning you to the truths. ಅಥವಾ ಇನ್ನೊಂದರ ಅರ್ಥದಲ್ಲಿ ಹೇಳಬಹುದು, ಸತ್ಯದ ಕಡೆಗೆ ತಿರುಗಿಸ್ತಿಲ್ಲ ಅಂದ್ರೆ. Jesus said, when you know the truth will set you free. ಯೇಸು ಸ್ವಾಮಿ ಹೇಳಿದಾರೆ ಒಂದು ಕಡೆ, ನೀವು ಸತ್ಯವನ್ನ ತಿಳಿದುಕೊಂಡಾಗ ಸತ್ಯವು ನಿಮ್ಮನ್ನ ಬಿಡುಗಡೆಗೊಳಿಸುವುದು ಅಂತ. So what truth will do? ಸತ್ಯವು ಏನ್ ಮಾಡತ್ತಲ್ಲಿ? Truth will set you free. ಸತ್ಯವು ನಿಮ್ಮನ್ನ ಬಿಡುಗಡೆಗೊಳಿಸುತ್ತದೆ. If something is not setting you free, ನಿಮ್ಮನ್ನ ಯಾವುದೋ ಒಂದು ಬಿಡುಗಡೆಗೊಳಿಸ್ತಿಲ್ಲ ಅಂತಂದ್ರೆ, or something which is making you more kind of a bringing into bondage, ಅಥವಾ ಒಂದು ಸಂಬಂಧಕ್ಕೆ ನಡೆಸ್ತಾ ಇಲ್ಲ ಅಂತಂದ್ರೆ, ದಾಸತ್ವಕ್ಕೆ ನಡೆಸ್ತಾ ಇದೆ ಅಂದ್ರೆ, that means that is not the truth. ಅದು ಸತ್ಯ ಅಲ್ಲ. See, like we read in Proverbs 14, ಜ್ಞಾನೋಕ್ತಿಗಳು 14ರಲ್ಲಿ ನಾವು ಓದ್ತೀವಿ ಇಲ್ಲಿ, someone who is not close to God, ಯಾರು ದೇವರಿಗೆ ಹತ್ತಿರವಾಗಿರೋದಿಲ್ಲಲ್ಲ, they will be bored. ಅವರು ಬೇಸರದಿಂದ ಇರ್ತಾರೆ.
they cannot help others. ಅವರು ಇತರರಿಗೆ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ. And the other side is the life is not exciting for them. ಮತ್ತೊಂದು ಕಡೆ ಹೇಳೋದಾದ್ರೆ ಅವರ ಜೀವಿತವು ಉತ್ಸುಕತೆಯಿಂದ ಕೂಡಿರೋದಿಲ್ಲ. But godly man, the one who knows the truth, who knows God, his life is, ಆದ್ರೆ ಯಾರು ದೇವರನ್ನ ಅರ್ಥಕೊಂಡಿರ್ತಾನೆ, ದೈವಿಕ ಮನುಷ್ಯನಾಗಿರ್ತಾನೆ, ಆತನ ಜೀವಿತವು exciting. ಉತ್ಸುಕತೆಯಿಂದ ಕೂಡಿರುತ್ತೆ. So that's why the exciting is very important. ಅದಕ್ಕಾಗಿ ಉತ್ಸುಕತೆ ಅನ್ನುವಂಥದ್ದು ಬಹಳ ಮುಖ್ಯ. So God can give you that excitement. ದೇವರೇ ನಿಮಗೆ ಆ ಒಂದು ಉತ್ಸುಕತೆಯನ್ನ ಕೊಡ್ತಾರೆ. So let me turn to another verse in Ephesians. ಎಫೆಸ ಬರೆದ ಪತ್ರಿಕೆಗೆ ವಚನವನ್ನ ತಿರುಗಿಸಿಕೊಳ್ಳೋಣ. Chapter 2. 2ನೇ ಅಧ್ಯಾಯ. And you were dead in your trespasses and sins. First verse. ಇಲ್ಲಿ 1ನೇ ವಚನ ಹೇಳುತ್ತೆ, ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು. So that means when God looks at people, people are dead. ಇಲ್ಲಿ ದೇವರು ಜನರನ್ನ ನೋಡುವಾಗ ಜನರು ಒಂದು ರೀತಿ ಸತ್ತಂತವರಾಗಿರ್ತಾರೆ. So here Paul is saying that you are dead once upon a time. ಇಲ್ಲಿ ಪೌಲನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಒಂದು ಕಾಲದಲ್ಲಿ ನೀವು ಸತ್ತವರಾಗಿದ್ರಿ. You can say, no, I am not dead, I am alive only. ನೀವು ಹೇಳ್ಬಹುದು, ನಾನು ಜೀವಂತವಾಗಿದ್ದೀನಲ್ಲ, ಸತ್ತೋಗಿಲ್ವಲ್ಲ ನಾನು ಅಂತ. Then it says, verse 2. 2ನೇ ವಚನ ಹೇಳುತ್ತೆ ನೋಡಿ. In which you formerly walked according to the course of this world, according to the prince of the power of the air of the spirit, that is now working in the sons of disobedience. 2ನೇ ವಚನ ಹೇಳುತ್ತೆ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನ ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. Is that true in your life? ಇದು ನಿಮ್ಮ ಜೀವಿತದಲ್ಲಿ ಸತ್ಯವಾಗಿದೆನಾ? It was true in my life. ನನ್ನ ಜೀವಿತದಲ್ಲಿ ಸತ್ಯವಾಗಿದೆ. I was very clearly knew that I was living for myself and sin and the world. ನನಗೆ ಸ್ಪಷ್ಟವಾಗಿ ಗೊತ್ತಿತ್ತು, ನಾನು ನನ್ನ ಸ್ವಂತಕ್ಕಾಗಿ, ಸ್ವಾರ್ಥಕ್ಕಾಗಿ, ಲೋಕಕ್ಕಾಗಿ, ಪಾಪಕ್ಕಾಗಿ ಜೀವನ ಮಾಡ್ತಾ ಇದ್ದೆ ಅಂತ. That person according to God is dead. ಆ ತರ ವ್ಯಕ್ತಿಯು ದೇವರ ಪ್ರಕಾರ ಸತ್ತವನಾಗಿರ್ತಾನೆ. Why he is dead? ಯಾಕೆ ಆತನು ಸತ್ತವನಾಗಿರ್ತಾನೆ? He doesn't have connection or relationship with God. ಆತನು ದೇವರೊಟ್ಟಿಗೆ ಸಂಬಂಧವನ್ನಾಗಲಿ ಸಂಪರ್ಕವನ್ನಾಗಲಿ ಹೊಂದ್ಕೊಂಡಿರೋದಿಲ್ಲ. ಅದಕ್ಕಾಗಿ he is considered as dead. ಅದಕ್ಕಾಗಿ ಆತನು ಸತ್ತವನಂತೆ ಪರಿಗಣಿಸಲ್ಪಡ್ತಾನೆ. But does God love the person? ಹಾಗಾದ್ರೆ ದೇವರು ಆ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಾರಾ? Exactly, God loves the person. ನಿಶ್ಚಯವಾಗಿ ದೇವರು ಆ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಾರೆ. Has Jesus died for that person? ದೇವರು ಆ ವ್ಯಕ್ತಿಗಾಗಿ ಸತ್ತಿದ್ದಾರಾ? Yes, Jesus died for his sins. ಖಂಡಿತವಾಗಿ ಯೇಸು ಸ್ವಾಮಿ ಆ ವ್ಯಕ್ತಿಗಾಗಿ ಸತ್ತಿದ್ದಾರೆ. But the thing is, he has not come into life. ಆದ್ರೆ ಸಂಗತಿ ಏನಪ್ಪಾ ಅಂದ್ರೆ, ಆತನು ಜೀವಕ್ಕೆ ಬರ್ತಾ ಇಲ್ಲ ಅಲ್ಲಿ. That means he has not come into a relationship with God. ಇನ್ನೊಂದು ಅರ್ಥದಲ್ಲಿ ದೇವರೊಟ್ಟಿಗಿನ ಸಂಬಂಧಕ್ಕೆ ಆತ ಬರ್ತಾ ಇಲ್ಲ. So what I am trying to say here, ಇಲ್ಲಿ ನಾನು ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಪ್ಪ ಅಂದ್ರೆ, when you have a relationship with God, you are alive according to God. ದೇವರ ಪ್ರಕಾರವಾಗಿ ನೀವು ದೇವರೊಟ್ಟಿಗೆ ಸಂಬಂಧವನ್ನ ಹೊಂದಿದ್ರೆ ಮಾತ್ರ ನೀವು ಜೀವವುಳ್ಳವರಾಗಿರ್ತೀರಿ. So when you have a relationship with God, ನೀವು ದೇವರೊಟ್ಟಿಗೆ ಸಂಬಂಧವನ್ನ ಹೊಂದಿಕೊಂಡಿರುವಾಗ, I tell you, your life will be exciting. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಜೀವಿತವು ಬಹಳ ಉತ್ಸುಕತೆಯಿಂದ ಕೂಡಿರುತ್ತೆ. So I have been born again about 28-29 years. 28-29 ವರ್ಷದ ಹಿಂದೆ ನಾನು ಹೊಸದಾಗಿ ಹುಟ್ಟಿದವನಾಗಿದ್ದೆ. I am really thankful to God that all these years are exciting for me. ನಾನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೀನಿ. ಯಾಕಪ್ಪ ಅಂದ್ರೆ ನನ್ನ ಈ ಎಲ್ಲಾ ವರ್ಷಗಳು ಬಹಳ ಉತ್ಸುಕತೆಯಿಂದ ಕೂಡಿದೆ. Very soon after I was born again, I came in touch with godly people. ನಾನು ಹೊಸದಾಗಿ ಹುಟ್ಟಿದ ನಂತರದಲ್ಲಿ ದೈವಿಕ ಮನುಷ್ಯರೊಟ್ಟಿಗೆ ಸಂಪರ್ಕವನ್ನು ಹೊಂದಲು ನನಗೆ ಸಾಧ್ಯ ಆಯಿತು. Then I understood, oh, if they have a relationship with God, they are so exciting. ಆಗ ನನಗೆ ಅರ್ಥ ಆಯ್ತು, ಅವರು ದೇವರೊಟ್ಟಿಗೆ ಸಂಬಂಧವನ್ನು ಹೊಂದ್ಕೊಂಡಿರೋದ್ರಿಂದ ಅವರು ಉತ್ಸುಕತೆಯಿಂದ ಇದ್ದಾರೆ. ಅದಕ್ಕಾಗಿ Oh, does it mean they don't have any sufferings and problems? ಅದರ ಅರ್ಥ ಅವರಿಗೆ ಯಾವುದೇ ಬಾಧೆ ಇಲ್ಲ, ಸಮಸ್ಯೆ ಇಲ್ಲ ಅಂತನಾ? No, they will have all the problems what people have. ಎಲ್ಲಾ ಜನರು ಹೊಂದಿಕೊಂಡಿರುವಂತೆ ಅವರಿಗೂ ಕೂಡ ಸಮಸ್ಯೆ ಇದೆ. They have all difficulties. ಎಲ್ಲಾ ಕಷ್ಟಗಳು ಕೂಡ ಅವರಿಗೂ ಇದೆ. All sufferings. ಎಲ್ಲಾ ಬಾಧೆಗಳಿದೆ. In fact, they have more sufferings. ಅವರಿಗೆ ಇನ್ನೂ ಹೆಚ್ಚಾಗಿ ಬಾಧೆಗಳಿದೆ ಅಂತ ಹೇಳ್ಬೋದು. You know why? ಯಾಕೆ ಗೊತ್ತಾ? The world and their heart doesn't match. ಅವರ ಲೋಕ ಮತ್ತು ಹೃದಯ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. You know, that's what Jesus told. ಅದನ್ನೇ ಯೇಸು ಸ್ವಾಮಿ ಹೇಳಿದ್ ಗೊತ್ತಾ ನಿಮಗೆ? I'll just try to scare you a little bit. ನಾನು ನಿಮಗೆ ಸ್ವಲ್ಪ ಭಯ ಪಡಿಸ್ತಾ ಇದ್ದೀನಿ. Turn to Matthew chapter 5. ಮತ್ತಾಯ 5ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ಳೋಣ. Matthew chapter 5. ಮತ್ತಾಯ 5
So I'm not scaring you, I'm just telling you the truth. ನಾನು ನಿಮಗೆ ಭಯಪಡಿಸ್ತಾ ಇಲ್ಲ, ಸತ್ಯವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. 5 verse 10, blessed are those who have been persecuted for the sake of righteousness, for theirs is the kingdom of heaven. 10ನೇ ವಚನ ಹೇಳುತ್ತೆ, ನೀತಿಯ ನಿಮಿತ್ತವಾಗಿ ಹಿಂಸಿಸಲ್ಪಡುವವರು ಧನ್ಯರು, ಯಾಕಂದರೆ ಪರಲೋಕ ರಾಜ್ಯವು ಅವರದು. Verse 11 says, blessed are those when people cast insult at you and persecute you and say all kinds of evil against you falsely on account of me. 11ನೇ ವಚನ ಹೇಳುತ್ತೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ದೂಷಿಸಿ ಹಿಂಸಿಸಿ ನಿಮಗೆ ವಿರೋಧವಾಗಿ ಎಲ್ಲಾ ತರಹದ ಕೆಟ್ಟದ್ದನ್ನ ಸುಳ್ಳಾಗಿ ಹೇಳಿದರೆ ನೀವು ಧನ್ಯರು. So these are the words of Jesus. ಇದು ಯೇಸುವಿನ ಮಾತುಗಳು ಅಂತ So ಹೇಳಿ. Jesus is saying, if you are persecuted or suffering because you are righteous, ನೀವು ನೀತಿವಂತರಾಗಿದ್ದರಿಂದ ನೀವು ಬಾಧೆ ಪಡ್ತಾ ಇದ್ರಿ, ಹಿಂಸೆಗೊಳಗಾಗಿದ್ರಿ ಅಂತ if ಯೇಸು you are ಹೇಳ್ತಾರೆ. suffering because of my name, ನನ್ನ ನಿಮಿತ್ತವಾಗಿ ನೀವು ಬಾಧೆಯನ್ನು ಅನುಭವಿಸ್ತಾ ಇದ್ರೆ what you are? ನೀವೇನು ಹಾಗಾದ್ರೆ So lucky. ಒಂದ್ ರೀತಿ ಧನ್ಯರು ಅಂತ ಹೇಳ್ಬೋದು. So you should be excited about it. ನೀವು ಅದ್ರ ಬಗ್ಗೆ ಬಹಳ ಉತ್ಸುಕತೆಯಿಂದ ಕೂಡಿರಬೇಕು. Maybe verse 12 says that, rejoice and be glad, and your reward is great in heaven. 12ನೇ ವಚನ ಹೇಳುತ್ತೆ, ಸಂತೋಷಿಸಿರಿ, ಅತಿ ಉಲ್ಲಾಸದಿಂದಿರಿ, ಯಾಕಂದರೆ ಪರಲೋಕದಲ್ಲಿ ನಿಮ್ಮ ಪ್ರತಿಫಲವು ದೊಡ್ಡದಾಗಿದೆ. You know, Jesus was so excited about himself. ಯೇಸು ಸ್ವಾಮಿ ತಮ್ಮ ಬಗ್ಗೆ ಉತ್ಸುಕತೆಯಿಂದ ಉಲ್ಲಾಸದಿಂದ ಕೂಡಿದ್ರು ಅಂತ ಗೊತ್ತಾ ನಿಮಗೆ? Because Jesus was so happy because he had a relationship with the Father. ಯೇಸು ಸ್ವಾಮಿ ಸಂತೋಷದಿಂದಿದ್ರು, ಯಾಕೆಂದ್ರೆ ತಂದೆಯೊಟ್ಟಿಗೆ ಅನ್ಯೋನ್ಯತೆಯನ್ನು ಅಥವಾ ಸಂಬಂಧವನ್ನು So why ಹೊಂದಿಕೊಂಡಿದ್ದಾರೆ. these sufferings then? ಯಾಕೆ ಬಾಧೆ ಹಾಗಾದ್ರೆ? Because this world is evil. ಯಾಕೆಂದ್ರೆ ಲೋಕವು ಕೆಡಕಿನಿಂದ ಕೂಡಿದೆ. So when you want to be righteous, ನೀವು ನೀತಿವಂತರಾಗಬೇಕಂದ್ರೆ, and the world says and Satan says, no, don't be righteous. ಲೋಕ ಮತ್ತು ಸೈತಾನನ್ ಹೇಳ್ತಾನೆ, ಇಲ್ಲ ನೀತಿವಂತನಾಗಬೇಡ ನೀನು ಅಂತ You ಹೇಳಿ. tell lies. ನೀನು ಸುಳ್ಳು ಹೇಳು, You do this. ನೀನ್ ಇದನ್ ಮಾಡು, You do that. ನೀನ್ ಅದನ್ ಮಾಡು. See, this is exciting. ನೋಡು, ಇದು ನಿನಗೆ ಉತ್ಸುಕತೆ That ಅನ್ಸ್ಬಹುದು. friendship is nice. ಆ ಒಂದು ಸ್ನೇಹ ಆರಾಮಾಗಿರುತ್ತೆ. And it all looks nice. ಇದೆಲ್ಲ ಆರಾಮಾಗಿ ಅನ್ಸಿರಬಹುದು, It all attract you ಎಲ್ಲಾ ಆಕರ್ಷಣೀಯ ಅಂತ ಅನ್ಸಬಹುದು, and draw you away from God. ದೇವರಿಂದ ನಿಮ್ಮನ್ನ ದೂರ ಸರಿಸ್ಬಿಡುತ್ತೆ. And once you start enjoying, you realize you are losing peace and joy inside. ನೀವು ಅದರಲ್ಲಿ ಉಲ್ಲಾಸದಿಂದ ಇದ್ರೆ ನೀವು ಕಂಡುಕೊಳ್ತೀರಿ ನಿಮ್ಮ ಹೃದಯದಲ್ಲಿ ಸಮಾಧಾನ ಸಂತೋಷವನ್ನ ಕಳೆದುಕೊಳ್ಳುವಂತದ್ದನ್ನ. It looks attractive, ಅದು ನಿಮಗೆ ಆಕರ್ಷಣೀಯ ಅನ್ಸತ್ತೆ, but it will the joy go away very ಆದ್ರೆ soon. ಆದಷ್ಟು ಬೇಗ ಸಂತೋಷವು ಹೊರಟೋಗ್ಬಿಡತ್ತೆ. See, Satan has fooled you. ನೋಡ್ರಿ, ಸೈತಾನ್ ನಿಮ್ಮನ್ನ ಮೂಢರನ್ನಾಗಿ ಮಾಡಿದ್ದಾನಲ್ವಾ? ಮೋಸಗೊಳಿಸಿದ್ದಾನೆ. So Satan has fooled you. ಸೈತಾನನ ನಿಮ್ಮನ್ನ ಮೋಸಪಡಿಸ್ಬಿಟ್ಟಿದ್ದಾನೆ. That is what he is doing now. ಅದನ್ನೇ ಈಗ ಆತನು ಮಾಡ್ತಿರುವಂತದ್ದು. That's the reason we come together like this. ಅದೇ ಕಾರಣಕ್ಕಾಗಿ ನಾವೆಲ್ಲರೂ ಈ ರೀತಿಯಾಗಿ ಒಟ್ಟಾಗಿ ಸೇರಿ ಬರ್ತೀವಿ. You find proper friendship in the church. ನೀವು ಸಭೆಯಲ್ಲಿ ಸರಿಯಾದ ಸ್ನೇಹವನ್ನ ಸಂಪಾದಿಸ್ಕೋಬೇಕು. Somebody who helps you to turn your eyes to Jesus. ಅವರು ನಿಮ್ಮ ದೃಷ್ಟಿಯನ್ನ ಯೇಸುವಿನ ಕಡೆ ತಿರುಗಿಸುವಂತವರಾಗಿರ್ಬೇಕು. Someone who turns your eyes to truths. ಅವರು ನಿಮ್ಮನ್ನ ಸತ್ಯದ ಕಡೆಗೆ ತಿರುಗಿಸುವಂತವರಾಗಿರ್ಬೇಕು. And then your life will be truly exciting. ಆಗ ನಿಮ್ಮ ಜೀವಿತವು ಬಹಳ ನಿಜವಾಗಿಯೂ ಉಲ್ಲಾಸದಿಂದ You may ಕೂಡಿರುತ್ತೆ. go through difficulties, difficult and sufferings. ನೀವು ಬಾಧೆಗಳನ್ನ ಕಷ್ಟಗಳನ್ನ ಹಾದು ಹೋಗಬಹುದು, But don't fear. ಆದ್ರೆ ಭಯಪಡಬೇಡ್ರಿ. Jesus said, I will be with you. ಯೇಸು ಸ್ವಾಮಿ ಹೇಳ್ತಾರೆ, ನಾನ್ ನಿಮ್ಮೊಟ್ಟಿಗಿದ್ದೀನಿ. What is important for you? ಏನು ನಿಮಗೆ ಬಹಳ ಮುಖ್ಯ? God being with you, ದೇವ್ರು ನಿಮ್ಮೊಟ್ಟಿಗಿರೋದ, or your worldly friends being with you? ಅಥವಾ ಲೋಕದ ಸ್ನೇಹಿತರು ನಿಮ್ಮೊಟ್ಟಿಗಿರೋದ? That's the reason we come together. ಆ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಬರ್ತೀವಿ ಇಲ್ಲಿ. So remember always, God is exciting. ನೀವು ಯಾವಾಗಲೂ ನೆನಪಲ್ಲಿಡ್ರಿ, ದೇವರು ಬಹಳ ಉತ್ಸುಕತೆಯಿಂದ ಕೂಡಿದ್ದಾರೆ. And Satan tries to do so many things to take away that thought. ಸೈತಾನನು ಆ ಒಂದು ಯೋಚನೆಯನ್ನ ನಿಮ್ಮಿಂದ ತೆಗೆದು ಹಾಕಲು ಬಹಳ ಸಂಗತಿಗಳನ್ನ ಮಾಡ್ತಾನೆ. So Satan keeps bombarding you. No, the world is attracting and exciting. ಸೈತಾನನು ಯಾವಾಗಲೂ ನಿಮ್ಮ ಕಿವಿಯನ್ನು ಊದ್ತಾ ಇರ್ತಾನೆ, ಲೋಕವು ಬಹಳ ಆಕರ್ಷಣೀಯವಾಗಿದೆ, ನೋಡು, ಉತ್ಸಾಹ ಪಡು ಅಂತ. So you must let me continue that verse in Ephesians chapter 2. ಎಫೆಸ 2ನೇ ಅಧ್ಯಾಯದಲ್ಲಿರುವಂತ ವಚನವನ್ನ ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. So here we are considered as dead. ಇಲ್ಲಿ ಹೇಳಲ್ಪಟ್ಟಿದೆ ನಾವೆಲ್ಲರೂ ಸತ್ತವರಾಗಿದ್ದೀವಿ ಎಂದು ಪರಿಗಣಿಸಲ್ಪಟ್ಟಿದೆ. Because we don't have relationship with God. ಯಾಕಂದ್ರೆ ದೇವರೊಟ್ಟಿಗೆ ನಮಗೆ ಸಂಬಂಧ ಇಲ್ಲ. Verse 4 says, 4ನೇ ವಚನ ಹೇಳುತ್ತೆ, but God, ಆದರೆ ದೇವರು, ಆದರೆ ದೇವರು being rich in mercy, ಕರುಣೆಯಲ್ಲಿ, because of his great love with which he loved us,
ಕರುಣಾನಿಧಿಯಾದ ದೇವರು ತನ್ನ ಅಪಾರವಾದ ಪ್ರೀತಿಯ ನಿಮಿತ್ತ ನಮ್ಮನ್ನು ಪ್ರೀತಿಸಿದನು. So even when we were dead in our transgressions, made us alive together with Christ, by grace you have been saved. ನಾವು ಅಪರಾಧಗಳ ನಿಮಿತ್ತ ಸತ್ತವರಾಗಿದ್ರು ದೇವರ ಕರುಣೆ ಮತ್ತು ಆತನ ಪ್ರೀತಿಯ ನಿಮಿತ್ತ ನಾವು ಜೀವವುಳ್ಳವರಾಗ್ತೇವೆ. So that you need to understand. ಅದನ್ನ ನೀವು ಅರ್ಥ So ಮಾಡ್ಕೋಬೇಕು. there is a time I am dead, I don't have relationship with God. I can repent and turn to God and have a relationship with God. ನಾನು ದೇವರೊಟ್ಟಿಗೆ ಸಂಬಂಧ ಹೊಂದಿದ್ದಿಲ್ಲ, ಸತ್ತವನಾಗಿದ್ದೆ, ಈಗ ನಾನು ದೇವರ ಕಡೆ ತಿರ್ಕೊಂಡು ದೇವರೊಟ್ಟಿಗೆ ಸಂಬಂಧವನ್ನು ಸಾಧಿಸಬಹುದು. How? ಹೇಗೆ? Because Jesus died for my sins. ಯಾಕೆಂದ್ರೆ ಯೇಸು ಸ್ವಾಮಿ ನನ್ನ ಪಾಪಕ್ಕಾಗಿ ಸತ್ತಿದ್ದಾರೆ. Because to have a relationship with God, my heart has to be cleansed. ದೇವರೊಟ್ಟಿಗಿನ ಸಂಬಂಧನ ಮಾಡೋದ್ರಿಂದ ನನ್ನ ಹೃದಯವು ತೊಳೆಯಲ್ಪಡುತ್ತದೆ. If anyone don't have relationship with God, ದೇವರೊಟ್ಟಿಗೆ ಯಾರಾದ್ರೂ ಸಂಬಂಧವನ್ನ ಹೊಂದಿಲ್ಲ ಅಂದ್ರೆ, or you have a doubt, ಅಥವಾ ನಿಮಗೆ ಅದ್ರ ಬಗ್ಗೆ ಅನುಮಾನ ಇತ್ತು ಅಂದ್ರೆ, the first thing is you must fix that. ಮೊದಲ ಸಂಗತಿ ಏನಪ್ಪಾ ಅಂದ್ರೆ ನೀವು ಅದನ್ನ ಸರಿಪಡಿಸ್ಕೋಬೇಕು. Very important. ಬಹಳ ಮುಖ್ಯ ಅದು. Because see, so many things looks attractive and all that, then that will kill you. ಯಾಕಂದ್ರೆ ಅನೇಕ ಸಂಗತಿಗಳು ನಿಮ್ಮನ್ನ ಆಕರ್ಷಿಸಬಹುದು, ಆದ್ರೆ ಅದು ನಿಮ್ಮನ್ನ ಕೊನೆಗೆ ಸಾಯಿಸ್ಬಿಡುತ್ತೆ. You know, some people have a bad friends in the world. ನಿಮಗೆ ಗೊತ್ತಿದನ, ಕೆಲವರಿಗೆ ಲೋಕದಲ್ಲಿ ಕೆಲವು ಕೆಟ್ಟ ಸ್ನೇಹಿತರಿರ್ತಾರೆ. Those who drink and smoke. ಅವರು ಮದ್ಯಪಾನ ಮಾಡ್ತಾರೆ, ಧೂಮಪಾನ ಮಾಡ್ತಾರೆ. Maybe they may take drugs. ಅವರು ಕೂಡ ಕುಡಿಬಹುದು, Drugs. ಡ್ರಗ್ಸ್ ತಗೋಬಹುದು. So, but what happens for young people? Some young people, they think that, oh, it is exciting. They also tell, oh, this is very nice and all that. They take it. ಕೆಲವು ಯೌವನಸ್ಥರಿಗೆ ಯಾಕೆ ಅದು ತುಂಬಾ ಉತ್ಸುಕತೆ ಅನ್ಸತ್ತೆ ಅಂದ್ರೆ, ಅವರು ತಗೊಳ್ಳೋರು ಹೇಳಿರ್ತಾರೆ ತುಂಬಾ ಉತ್ಸಾಹದಿಂದ ಕೂಡಿರುತ್ತಿದ್ದು ಅಂತ, ಅದಕ್ಕೆ ತಗೊಳ್ತಾರೆ. And they take little bit. ಅವ್ರು ಸ್ವಲ್ಪವಾಗಿ ತಗೊಳ್ತಾರೆ ಅದನ್ನ. Oh, it is very nice. ಅವು ತುಂಬಾ ಚೆನ್ನಾಗಿದೆ And ಅನ್ಸುತ್ತೆ. you know what happens as they gradually keep taking it? ಅದನ್ನ ಕ್ರಮೇಣವಾಗಿ ಅವರು ತೆಗೆದುಕೊಳ್ತಾರ ಹೋಗುವಾಗ, See, they don't realize that it will damage them. ಅವರಿಗೆ ಗ್ರಹಿಸ್ಕೊಳ್ಳಕ್ಕೆ ಆಗ್ತಾ ಇರಲ್ಲ, ಅದು ಅವರಿಗೆ ಮುಂದೆ ಅಪಾಯ ತಂದೊಡ್ಡುತ್ತೆ ಅಂತ. And slowly it will affect their body. ಅದು ಅವರ ದೇಹಕ್ಕೆ ನಾಶನ ಉಂಟು ಮಾಡುತ್ತೆ, affect their mind. ಅವರ ಮನಸ್ಸನ್ನ ಕೆಡಿಸುತ್ತೆ. And slowly they become miserable. ಅವರು ಆದಷ್ಟು ಬೇಗ ಬೇಸರದಿಂದ ಕೂಡ್ಬಿಡ್ತಾರೆ. There are so many who commit suicide. ಆಗ ಅನೇಕರು ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದಾರೆ. But when they began, it all looked nice. ಪ್ರಾರಂಭದಲ್ಲಿ ಅದೆಲ್ಲ ಒಂದ್ ರೀತಿ ಚೆನ್ನಾಗಿ ಅನ್ಸಿತ್ತು. So that is what we need to be careful about. ಅದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಕೂಡಿರಬೇಕು. So don't have this thought that, oh, religion means only when I'm old I can give my life to God. ಈ ತರ ಯೋಚನೆ ಮಾಡಬೇಡ್ರಿ, ನಾನು ಧಾರ್ಮಿಕ ಅಥವಾ ಸಭೆಗೆ ಹೋಗೋದು ಹಿರಿಯನಾದಾಗ ಮಾತ್ರ ಹೋಗ್ಬೇಕು ಅಂತ, ವಯಸ್ಸಾದಾಗ. No, that is the thought from Satan. ಆ ಒಂದು ಯೋಚನೆ ಬಂದು ಸೈತಾನನಿಂದ ಬಂದಿದ್ದಾಗಿದೆ. What is the theme of the meeting here? ಇಲ್ಲಿರುವಂತ ಕೂಟದ ಒಂದು ವಿಷಯ ಏನಾಗಿದೆ? My youth for Jesus. ನನ್ನ ಯೌವನವು ಯೇಸು ಸ್ವಾಮಿಗಾಗಿ. So good if you youth can say, Lord Jesus, my youth is for you. ಇದು ತುಂಬಾ ಒಳ್ಳೆಯದು. ಯೌವನಸ್ಥರು ಈ ರೀತಿಯಾಗಿ ಹೇಳುವಾಗ, ಕರ್ತರೇ ನನ್ನ ಯೌವನವು ನಿಮಗಾಗಿದೆ ಅಂತ. See, there are so many examples in the Bible. ಸತ್ಯವೇದದಲ್ಲಿ ಅನೇಕ ಮಾದರಿಗಳೇ ಅಥವಾ ಉದಾಹರಣೆಗಳಿವೆ. Maybe Joseph. ಯೋಸೇಫ, he was very young. ಆತನು ಕೂಡ ಯೌವನಸ್ಥನಾಗಿದ್ದ. David was young. ದಾವೀದನು ಕೂಡ ಯೌವನಸ್ಥನಾಗಿದ್ದ. And Daniel was young. ದಾನಿಯೇಲನು ಕೂಡ ಯೌವನಸ್ಥನಾಗಿದ್ದ. Mary was chosen, she was very young. ಮರಿಯಳು ಕೂಡ ಆರಿಸಲ್ಪಟ್ಟಾಗ ಯೌವನಸ್ಥಳಾಗಿದ್ಲು. So many godly sisters we can see. ಅನೇಕ ದೈವಿಕ ಸಹೋದರಿಯರನ್ನ ನಾವು ನೋಡಬಹುದು. So the first thing, what we understand there, whenever these youth came to God, ಮೊದಲ ಸಂಗತಿ ನಾವೇನ್ ಅರ್ಥ ಮಾಡ್ಕೊಂಡ್ವಪ್ಪ ಅಂದ್ರೆ, ಯೌವನಸ್ಥರು ದೇವರ ಕಡೆ ಬಂದಾಗ, see somebody like maybe David, Daniel or Joseph, ಅವರು ಕೆಲವರು ದಾವೀದನ ರೀತಿ, ದಾನಿಯೇಲನ ರೀತಿ, ಯೋಸೆಫನ ರೀತಿ ಇರ್ತಾರೆ. You know what was one of the very important quality they had? ಅವ್ರಿಗಿದ್ದಂತ ಒಂದು ಗುಣಮಟ್ಟ ಏನಾಗಿತ್ತು ಗೊತ್ತಾ? ಪ್ರಮುಖವಾಗಿ they accepted as they are. ಅವರು ಏನಾಗಿದ್ರಲ್ಲ ಅದೇ ರೀತಿಯಾಗಿ ಒಪ್ಕೊಂಡ್ರು ಅದನ್ನ. Means they didn't have complaint against their circumstances. ಅವರು ತಮ್ಮ ಸುತ್ತ ಕೂಡಿರುವಂತ ಪರಿಸ್ಥಿತಿಗಳ ಕುರಿತಾಗಿ ದೂರಲಿಲ್ಲ ಅವರು. We don't know how they were looking. ಅವರು ಹೇಗೆ ನೋಡಕ್ಕಿದ್ರು ನಮಗೆ ಗೊತ್ತಿಲ್ಲ. See, none of us know how was Joseph was looking like, ಯೋಸೇಫನು, David was looking like, Daniel was looking like. ಯೋಸೇಫ, ದಾವೀದ, ದಾನಿಯೇಲ ನೋಡ್ಲಿಕ್ಕೆ ಹೇಗಿದ್ರು ನಮಗೆ ಯಾರಿಗೂ ಗೊತ್ತಿಲ್ಲ. I don't know any pictures were there. ಅವರ ಛಾಯಾಚಿತ್ರಗಳ ಕುರಿತು ನನಗೆ ಗೊತ್ತಿಲ್ಲ. I don't know they were dark or short or lost hair or anything. ಅವರು ಕಪ್ಪಾಗಿದ್ರ, ಕುಳ್ಳಾಗಿದ್ರ ಅಥವಾ ಕೂದಲುಗಳನ್ನು ಕಳ್ಕೊಂಡಿದ್ರ ಗೊತ್ತಿಲ್ಲ. But one thing, they just were happy with God as God has made them. ಅವರು ಒಂದು ಸಂಗತಿ ಕುರಿತಾಗಿ ಗೊತ್ತಿತ್ತು, ದೇವರು ಅವ್ರನ್ನ ಸೃಷ್ಟಿ ಮಾಡಿದ್ದಾರೆ,
More importantly, they accepted their circumstances and content. ಬಹಳ ಮುಖ್ಯವಾಗಿ ಅವರು ತೃಪ್ತರಾಗಿದ್ರು, ಅವರಿಗಿರುವಂತ ಪರಿಸ್ಥಿತಿಯನ್ನು ಒಪ್ಕೊಂಡಿದ್ರು, ಅವರು ಸ್ವೀಕರಿಸಿಕೊಂಡಿದ್ರು. See, think about it. ಇದ್ರ ಬಗ್ಗೆ ಯೋಚನೆ ಮಾಡ್ರಿ. See, many of you young people, the one of the ways Satan can distract you or spoil you is, ಸೈತಾನನು ನಿಮ್ಮಗಳ ಮಧ್ಯದಲ್ಲಿ ನಾಶ ಮಾಡಲು ಅಥವಾ ನಿಮ್ಮನ್ನ ದಾರಿ ತಪ್ಪಿಸಲು ಮಾಡುವಂತ ಒಂದು ಸಂಗತಿ ಏನಪ್ಪಾ ಅಂದ್ರೆ, compare yourself with somebody else. ನಿಮ್ಮನ್ನ ನೀವು ಇತರರೊಟ್ಟಿಗೆ ಹೋಲಿಸಿಕೊಳ್ಳುವಂತ ವಿಷಯದಲ್ಲಿ, I am not fair like that other person. ನಾನು ಇನ್ನೊಬ್ಬ ವ್ಯಕ್ತಿ ತರ ಅಷ್ಟು ಬೆಳ್ಳಗಿಲ್ಲ, I am not tall as that person. ಆತನ ರೀತಿ ಅಷ್ಟು ಉದ್ದವಾಗಿಲ್ಲ. So then you keep thinking that I am not okay, I am not okay. ಆ ರೀತಿಯಾಗಿ ನೀವು ಯೋಚನೆ ಮಾಡುವಾಗ ನಾನು ಏನು ಅಲ್ಲ, ಸರಿ ಇಲ್ಲ ಅಷ್ಟಾಗಿ ಅಂತ ಅನ್ಸ್ಬಿಡತ್ತೆ ನಿಮಗೆ. Then you don't accept yourself. ಆಗ ನಿಮ್ಮನ್ನ ನೀವು ಸ್ವೀಕರಿಸ್ಕೊಳ್ಳೋಕೆ ಆಗಲ್ಲ ನಿಮಗೆ. You know indirectly what you are saying by that? ನೀವು ಇನ್ನೊಂದು ರೀತಿ ಯಾವ ತರ ಹೇಳ್ತಾ ಇದೀರಿ ಗೊತ್ತಾ? Then you are saying that God has not created me properly. ದೇವರು ನನ್ನನ್ನ ಕ್ರಮವಾಗಿ ಸೃಷ್ಟಿ ಮಾಡಿಲ್ಲ ಅಂತ ಯೋಚನೆ ಮಾಡ್ತಿರ್ತೀನಿ. Maybe God has not given me good circumstances. ದೇವರು ನನಗೆ ಒಳ್ಳೆ ಪರಿಸ್ಥಿತಿ ಕೊಟ್ಟಿಲ್ಲ. God is partial to me. ದೇವರು ನನ್ನ ವಿಷಯವಾಗಿ ಪಕ್ಷಪಾತ ಹೊಂದಿದ್ದಾರೆ. God is doing something good for others, not for me. ದೇವರು ಇತರರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನನ್ನಲ್ಲಿ ಮಾಡ್ತಾ ಇಲ್ಲ. You know from where those thoughts are coming? ನಿಮಗೆ ಗೊತ್ತಾ ಆಲೋಚನೆಗಳೆಲ್ಲ ಎಲ್ಲಿಂದ ಬರುತ್ತೆ ಅಂತ? Directly from Satan. ನೇರವಾಗಿ ಸೈತಾನನಿಂದ ಬರುವಂತದ್ದಾಗಿದೆ. See, if you understand God's word, ನೀವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡಾಗ, God's word clearly tells that God is the one who created. If you are dark, God said yes, you should be of that color. ದೇವರ ವಾಕ್ಯ ನೀವು ಓದುವಾಗ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ಕಪ್ಪಾಗಿ ಅಂದ್ರೆ ಕಪ್ಪಾಗೆ ಸೃಷ್ಟಿ ಮಾಡಿದ್ದಾರೆ ಅಷ್ಟೇ. Any way you are being created, God decided that. ಪ್ರತಿಯೊಬ್ಬ ಮಾನವನ ಸೃಷ್ಟಿಯು ದೇವರಿಂದ ನಿರ್ಧರಿತವಾಗಿದೆ. So then that is first thing. Like I gave you just one example of few example of Joseph, David and Daniel. ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು, ಯೋಸೇಫ, ದಾವಿದ, ದಾನಿಯೇಲ. So like that we can go on with so many examples in the Bible. ಅದೇ ರೀತಿಯಾಗಿ ನಾವು ಸತ್ಯವೇದದಲ್ಲಿ ಅನೇಕ ಮಾದರಿಗಳನ್ನು ಕುರಿತಾಗಿ ನೋಡ್ಕೋಬಹುದು. All the godly examples in the scriptures or later, ಎಲ್ಲ ದೈವಿಕ ಒಂದು ಮಾದರಿಗಳು ಅಥವಾ ಮುಂದುವರೆದು ಕೂಡ, first thing what they dealt with was they accepted themselves as God created them. ಮೊದಲ ಸಂಗತಿ ಅವರು ಸ್ವೀಕರಿಸಿಕೊಂಡಿದ್ದೇನಪ್ಪ ಅಂದ್ರೆ, ವ್ಯವಹರಿಸಿದ್ದೇನಪ್ಪ ಅಂದ್ರೆ, ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. Also they accepted God given circumstance. ದೇವರು ಅವರಿಗೆ ಪರಿಸ್ಥಿತಿಯನ್ನು ಕೊಟ್ಟಿದ್ದಾರೆ. God given parents or whatever it is. ದೇವರು ಅವರಿಗೆ ಪೋಷಕರನ್ನ ಕೊಟ್ಟಿದ್ದಾರೆ. Maybe they were poor, they accepted it. ಅವರು ಬಡವರಾಗಿದ್ರು ಕೂಡ ಅದನ್ನು ಒಪ್ಕೊಳ್ತಾರೆ, ಅದನ್ನ ಸ್ವೀಕಾರ ಮಾಡ್ಕೊಳ್ತಾರೆ. Jesus was born in a very poor home. ಯೇಸು ಸ್ವಾಮಿ ಕೂಡ ಬಹಳ ಬಡತನದಲ್ಲೇ ಹುಟ್ಟಿದ್ದು. Most of the godly people have come from difficult circumstances and poor homes. ಅನೇಕ ದೈವಿಕ ಜನರು ಕೂಡ ಬಹಳ ಕಷ್ಟದಿಂದ ಮತ್ತು ಬಡತನದಿಂದ ಬಂದವರಾಗಿರ್ತಾರೆ. So think about Joseph, all that he went through. ಯೋಸೇಫನ ಕುರಿತಾಗಿ ಯೋಚನೆ ಮಾಡ್ರಿ, ಆತನ ಹಾದು ಹೋದಂತ ವಿಷಯಗಳ ಕುರಿತಾಗಿ ಯೋಚನೆ ಮಾಡ್ರಿ. He was not responsible for that. ಅದಕ್ಕೆ ಆತ ಜವಾಬ್ದಾರನಾಗಿರಲಿಲ್ಲ. But he didn't have any complaint over the circumstances. ಆದ್ರೆ ಆ ಪರಿಸ್ಥಿತಿಗಳ ಕುರಿತಾಗಿ ಆತ ಯಾವುದೇ ದೂರನ ಹೊಂದ್ಕೊಂಡಿರಲಿಲ್ಲ. His own brothers sold him as a slave. ಆತನ ಸಹೋದರರು ಆತನನ್ನ ದಾಸನನ್ನಾಗಿ ಮಾರಾಟ ಮಾಡ್ಬಿಟ್ರು. You remember what he told when they met him in Egypt? ಐಗುಪ್ತದಲ್ಲಿ ಅವರನ್ನ ಭೇಟಿಯಾದಾಗ ಆತ ಏನ್ ಹೇಳ್ದ ಗೊತ್ತಾ? So he said only for good only it all happened, he said. ಎಲ್ಲ ಒಳ್ಳೆದಕ್ಕೆ ಆಗಿದ್ದು ಅಂತ ಹೇಳ್ದವ. I think in Genesis 50 we can read that. ಆದಿಕಾಂಡ 50ರಲ್ಲಿ ಅದನ್ನ ಓದ್ಕೋಬಹುದು ನಾವು. How that thought, it's not that only that time he said when he became a ruler. ಆತನು ಆಡಳಿತ ನಡೆಸುವಾಗ ಮಾತ್ರ ಅದು ಹೇಳಿದ್ದಲ್ಲ. No, even when he was in jail also he was inquiring others, how are you and all that. Even that time he didn't have any complaint. ಸೆರೆಮನೆಯಲ್ಲಿ ಕೂಡ ಇದ್ದಾಗ ಕೂಡ ಆತ ಇತರರಿಗೆ ಕೇಳ್ತಾ ಇದ್ದ ಹೇಗಿದ್ರೆ ಏನು ಅಂತ, ಆಗಲೂ ಕೂಡ ದೂರ್ಲಿಲ್ಲ ಅವ. If you have complaint about your circumstances, situations and many things, please get rid of that. ನೀವು ಪರಿಸ್ಥಿತಿಗಳ ವಿಷಯವಾಗಿ ಬೇರೆ ವಿಷಯಗಳ ಕುರಿತಾಗಿ ನೀವು ದೂರನ ಹೊಂದಿದ್ರೆ ಮೊದಲು ಅದರಿಂದ ಹೊರಗೆ ಬನ್ರಿ. Do you know one thing is said about Joseph all the time of his life? ಆತನ ಇಡೀ ಜೀವಿತದಲ್ಲಿ ಯೋಸೇಫನ ಕುರಿತಾಗಿ ಏನಂತ ಹೇಳಿದ ಗೊತ್ತಾ ನಿಮಗೆ? One thing which stands out. Can anybody tell me? ಒಂದ್ ಸಂಗತಿ ಯಾವಾಗಲೂ ನಿಂತ್ಕೊಳ್ಳುತ್ತೆ, ಏನದು? Anybody? ಯಾರಾದ್ರೂ? Can't hear loudly. See, it says God was with him. ಅಲ್ಲಿ ಹೇಳುತ್ತೆ ದೇವರು
ಯೋಸೆಫನೊಟ್ಟಿಗೆ Many times it says God was with him. ಅನೇಕ ಬಾರಿ ಹೇಳುತ್ತೆ ದೇವರು ಯೋಸೆಫನೊಟ್ಟಿಗಿದ್ರು ಅಂತ. In fact, he also recognized, how can I do this before God? He told Potiphar's wife. ಆತನು ಪೋಟಿಫರ್ನ ಹೆಂಡತಿ ಕುರಿತ ವಿಷಯವಾಗಿ ಬಂದಾಗ ದೇವರ ವಿರುದ್ಧ ನಾನು ಹೇಗೆ ಇದನ್ನ ಮಾಡ್ಲಿ ಅಂತ God was very close to him. ದೇವರು ಆತನೊಟ್ಟಿಗೆ ಹತ್ತಿರವಾಗಿದ್ರು. Even when he was in jail, God was with him. ಸೆರೆಮನೆಯಲ್ಲಿದ್ದಾಗಲೂ ಕೂಡ ದೇವರು ಆತನೊಟ್ಟಿಗಿದ್ರು. So any circumstances, God was with him. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರು ಆತನೊಟ್ಟಿಗಿದ್ರು. You know why? ಯಾಕೆ ಗೊತ್ತಾ? Anybody tell me? ಯಾರಾದ್ರೂ ಹೇಳಲಿಕ್ಕೆ ಗೊತ್ತಾಗತ್ತಾ? He didn't have complaint against his situation, circumstances. ಆತನ ವಿರುದ್ಧವಾಗಿರುವಂತಹ ಸನ್ನಿವೇಶಗಳ ಕುರಿತಾಗಿ He was not grumbling and complaining. ಆತನು ಗೊಣಗುಡ್ತಿರ್ಲಿಲ್ಲ, ದೂರ್ತಿರ್ಲಿಲ್ಲ. That is the reason God was with him. ಆ ಕಾರಣಕ್ಕಾಗಿ ದೇವರು ಆತನೊಟ್ಟಿಗೆ ಇದ್ದಿದ್ದು. So you know why God is not with you? If God is not with you, why God is not with you? ನಿಮ್ಮೊಟ್ಟಿಗೆ ಒಂದು ವೇಳೆ ದೇವರಿಲ್ಲ ಅಂದ್ರೆ ಯಾಕಿಲ್ಲ ಅಂತ ಅನ್ಕೊಳ್ತೀರಾ? Maybe you have complained. ಯಾಕೆಂದ್ರೆ ನಿಮ್ಮ ಜೀವಿತದಲ್ಲಿ ಒಂದು ದೂರಿದೆ. Complained about parents. ಪೋಷಕರ ಕುರಿತಾಗಿ ದೂರಿರಬಹುದು. Maybe financial situation. ಆರ್ಥಿಕ ಸನ್ನಿವೇಶದ ಕುರಿತಾಗಿರಬಹುದು. Oh, I don't have this or that. ನನಗೆ ಅದಿಲ್ಲ ಇದಿಲ್ಲ ಅಂತ ದೂರಿರಬಹುದು. Very dangerous. ಅದು ಬಹಳ ಅಪಾಯ. It's the same thing about David also. ದಾವಿದನ ಕುರಿತಾಗಿ ಕೂಡ ಅದೇ ರೀತಿ ಇತ್ತು. You know, when Samuel came to anoint, ಸಾಮ್ಯುಯೇಲನು ಆತನಿಗೆ ಅಭಿಷೇಕ ಮಾಡಲು ಬಂದಾಗ, and his father brought all the children except David. ದಾವಿದನ ಹೊರತುಪಡಿಸಿ ಮಿಕ್ಕ ಎಲ್ಲಾ ಮಕ್ಕಳನ್ನ ಮುಂದೆ ತಂದ್ಬಿಟ್ನು. They all thought that David is some useless boy. ಅವರೆಲ್ಲ ತಂದೆ ಅನ್ಕೊಂಡಿದ್ದೇನಪ್ಪ ಅಂದ್ರೆ ದಾವಿದ ಒಂದ್ ರೀತಿ ಉಪಯೋಗಕ್ಕೆ ಬರೋದಿಲ್ಲ ಅಂತ. David was also not complaining about it. ಆದ್ರೆ ದಾವಿದನ ಅದರ ಕುರಿತಾಗಿ ದೂರ್ಲಿಲ್ಲ. We don't see that at all, complaining spirit. ಆತನಲ್ಲಿ ದೂರುವಂತ ಆತ್ಮ ಕಂಡು ಬರೋದನ್ನ ನಾವು ನೋಡೋದಿಲ್ಲ. He was so excited. He was singing songs. ಆತನು ಉತ್ಸುಕನಾಗಿದ್ದನು, ಅರಣ್ಯದಲ್ಲಿ ಹಾಡುಗಳನ್ನ ಹಾಡುತ್ತಿದ್ದನು. And God was with him. ದೇವರು ಆತನೊಟ್ಟಿಗಿದ್ರು. Even ದಾನಿಯೇಲನು ಕೂಡ for no reason he was captured and taken to Babylon. ಆತನು ಕಾರಣವಿಲ್ಲದೇನೆ ಬಾಬಿಲೋನಿಗೆ ಸೆರೆಮನೆಯಾಗಿ ಒಯ್ಯಲ್ಪಟ್ಟನು. So I was thinking about Daniel this morning when you all taking mobiles outside. ನೀವು ಮೊಬೈಲ್ ನ ಹೊರಗೆ ತಗೊಂಡು ಹೋಗುವಾಗ ನಾನು ದಾನಿಯೇಲನ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದೆ. What I was thinking? ನಾನು ಏನು ಯೋಚನೆ ಮಾಡ್ತಿದ್ದೆ ಗೊತ್ತಾ? You are all looking like Daniels. ನೀವೆಲ್ಲರೂ ದಾನಿಯೇಲನ ರೀತಿ ಕಾಣ್ತಾ ಇದ್ರಿ. So Daniel decided in his heart he should not defile himself with the food. ದಾನಿಯೇಲನು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡನು, ಈ ಆಹಾರದಿಂದ ನನ್ನನ್ನು ನಾನು ಕೆಡಿಸ್ಕೋಬಾರದು. So mobile also some sort of food. ಮೊಬೈಲ್ ಕೂಡ ಒಂದು ರೀತಿ ಆಹಾರ ಇದ್ದಂಗೆ. So they wanted to keep you all from defilement. ಅದಕ್ಕಾಗಿ ನಿಮ್ಮನ್ನ ಕೆಡಿಸುವಂತದ್ರಿಂದ ದೂರ ಇಟ್ಟಿದ್ದಾರೆ. So now at least believe that's for good. ನೀವು ಅದನ್ನ ನಂಬ್ಕೊಳ್ರಿ, ಇವಾಗಾದ್ರೂ ಅದು ಒಳ್ಳೇದಕ್ಕೆ ಅಂತ. So I was thinking somebody was announcing, oh you all left the mobile, don't remind them again and again, they may feel bad, I said. ಅವರು ನೀವೆಲ್ಲ ಮೊಬೈಲ್ ಬಿಟ್ಟಿದ್ದೀರಾ ಅಂತೆಲ್ಲ ನೆನಪು ಮಾಡಬೇಡ್ರಿ ಅಂತ. But anyway, think about Daniel. ದಾನಿಯೇಲನ ಕುರಿತಾಗಿ ಯೋಚನೆ ಮಾಡಿ. Daniel decided I must get rid of this for some time. ದಾನಿಯೇಲನು ನಿರ್ಧರಿಸಿಕೊಂಡನು, ಕೆಲವು ಸಮಯ ಇದರಿಂದ ದೂರ ಇರೋಣ ಅಂತ. But you know, God blessed him. ನಿಮಗೆ ಗೊತ್ತಾ, ದೇವರು ಆತನನ್ನು ಆಶೀರ್ವದಿಸಿದರು. One small decision made a big difference to his life. ಒಂದು ಸಣ್ಣ ನಿರ್ಧಾರ ಆತನ ಜೀವಿತದಲ್ಲಿ ದೊಡ್ಡ ವ್ಯತ್ಯಾಸ ತಂತು. So anything defiles you, just keep it away. ನಿಮ್ಮನ್ನ ಯಾವ್ದಾದ್ರೂ ಕೆಡಿಸ್ತಾ ಇದೆ ಅಂದ್ರೆ ಅದನ್ನ ಸೈಡಿಗೆ ಪಕ್ಕಕ್ಕೆ ಇಟ್ಬಿಡಿ. And ask the Lord, I want to get out of this. ಕರ್ತನನ್ನ ಕೇಳ್ಕೊಳ್ರಿ, ದೇವರೇ ನನ್ನನ್ನ ಇದರಿಂದ ಹೊರಗೆ ಬರಬೇಕು. Ultimately, what is the goal? ಗುರಿ ಏನು? ಕೊನೆಯದಾಗಿ we are all seeking to have a good relationship with God. ನಾವೆಲ್ಲರೂ ಹುಡುಕ್ತಾ ಇದೀವಿ ದೇವರೊಟ್ಟಿಗೆ ಒಳ್ಳೆ ಸಂಬಂಧವನ್ನ ಕಾಯ್ದುಕೊಳ್ಳಲು. And Jesus died for that. ದೇವರು ಅದಕ್ಕಾಗಿ ಸತ್ತಿದ್ದಾರೆ. If you have a desire, slightest desire to have a relationship with God, ದೇವರೊಟ್ಟಿಗೆ ಸಂಬಂಧ ಹೊಂದ್ಕೋಬೇಕು ಅನ್ನುವಂತ ಸಣ್ಣ ಬಯಕೆ ನಿಮ್ಮಲ್ಲಿದ್ರು ಕೂಡ, that means Holy Spirit is working in your heart. ಅದರ ಅರ್ಥ ಪವಿತ್ರಾತ್ಮನು ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. Don't neglect that. ಅದನ್ನ ತಿರಸ್ಕಾರ ಮಾಡಬೇಡ್ರಿ. Have the desire. ಆ ಒಂದು ಬಯಕೆಯನ್ನು ಹೊಂದ್ಕೊಳ್ಳಿ. Anything comes against that relationship, just try to get rid of it. ದೇವರೊಟ್ಟಿಗಿನ ಸಂಬಂಧಕ್ಕೆ ವಿರೋಧವಾಗಿ ಏನೇ ಬಂದರೂ ಕೂಡ ಅದನ್ನ ಪಕ್ಕಕ್ಕೆ ಇಟ್ಬಿಡ್ರಿ. Maybe when you are spending time with some friends in the workplace or college, ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ, ಕಾಲೇಜ್ನಲ್ಲಿ ಕೆಲವು ಸಮಯ ಸ್ನೇಹಿತರೊಟ್ಟಿಗೆ ಕಳೀತಿರಬಹುದು. Suddenly God reminds you, no, this is not the right place to be. Just get rid of this. ತಕ್ಷಣಕ್ಕೆ ದೇವರು ಹೇಳಬಹುದು, ಇದು ನನಗೆ ಅಷ್ಟು ಅನಿಸ್ತಾ ಇಲ್ಲ, ಮೊದಲಿನಿಂದ ಹೊರಗೆ ಬಾ ಅಂತ. If you cannot say no, you ask the Lord inside one small prayer, Lord Jesus, please help me. ಆಗ ನೀವು ದೇವರಲ್ಲಿ ಕೇಳ್ಕೋಬಹುದು ಹೃದಯದಲ್ಲಿ, ಕರ್ತರೇ ನಂಗೆ ಸಹಾಯ ಮಾಡ್ರಿ ಅಂತ. Oh, I'll tell you, whole heaven will support and do something for you. ಆಗ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ಇಡೀ ಪರಲೋಕ ನಿಮಗೆ ಬೆಂಬಲವಾಗಿ ನಿಂತ್ಕೊಂಡು ಸಹಾಯ ಮಾಡುತ್ತೆ. The whole world people don't have any interest for God. ಇಡೀ ಲೋಕ ದೇವರ ಕಡೆಗೆ ಆಸಕ್ತಿಯನ್ನು ಹೊಂದ್ಕೊಂಡಿಲ್ಲ. Why? ಯಾಕೆ? Satan has fooled them. ಸೈತಾನನು ಅವರನ್ನ ಮೋಸಪಡಿಸಿಬಿಟ್ಟಿದ್ದಾನೆ. 2 Corinthians 4:4 says, God of this world has blinded them. 2 ಕೊರಿಂಥ 4:4 ಹೇಳುತ್ತೆ, ದೇವರು ಅವರ ಕಣ್ಣುಗಳನ್ನು ಕುರುಡರನ್ನಾಗಿ ಮಾಡಿದ್ದಾನೆ ಅಂತ. ಲೋಕದ ದೇವರು, ಲೋಕದಲ್ಲಿರುವಂತ God of this world, ಲೋಕದ ದೇವರು ಅವರ ಕಣ್ಣುಗಳನ್ನು ಕುರುಡು ಮಾಡಿದ್ದಾನೆ. and they believe
that, oh, this is nice, this is good and all that, but they don't come to God. ಅವರು ನಂಬ್ತಾರೆ ಲೋಕದಲ್ಲಿ ಇದು ಒಳ್ಳೇದು ಅದು ಒಳ್ಳೇದು ಅಂತ ದೇವ್ರ ಕಡೆ ಬರೋದಿಲ್ಲ. Satan has succeeded to fool most of the people. ಸೈತಾನನು ಅನೇಕ ಜನರಲ್ಲಿ ಮೋಸಪಡಿಸಿ ಯಶಸ್ಸು ಕಂಡಿದ್ದಾನೆ. But it should not happen to any of you. ನಿಮ್ಮಲ್ಲಿ ಆ ರೀತಿಯಾಗಿ ಆಗಬಾರದು. See, that's why we have frequent meetings. ಅದಕ್ಕಾಗಿ ನಾವು ಸತತವಾಗಿ ಕೂಟಗಳನ್ನು ಹಮ್ಮಿಕೊಳ್ತೀವಿ. And you go out and suddenly something attracts and something distracts. ನೀವು ಹೊರಗಡೆ ಹೋಗ್ತೀರಾ, ಯಾವುದೋ ಒಂದು ಆಕರ್ಷಣೆ ಅನ್ಸ್ಬಹುದು, ಗಮನ ಅನ್ಸ್ಬಹುದು. Suddenly you read some words in the scriptures. It will help you to see God. ವಚನದಲ್ಲಿ ಸತ್ಯವೇದದಲ್ಲಿ ವಚನ ನೋಡುವಾಗ ಅದು ನಿಮಗೆ ಸಹಾಯ ಮಾಡಬಹುದು ದೇವರ ಕಡೆ ನಡೆಸಲಿಕ್ಕೆ. Every day have a habit of reading something, listening to something. ಅದಕ್ಕಾಗಿ ದೇವರಿಂದ ನೀವು ವಾಕ್ಯ ಓದೋದು, ಕೇಳಿಸ್ಕೊಳ್ಳೋದು ಹವ್ಯಾಸವನ್ನ ಬೆಳೆಸ್ಕೊಳ್ರಿ. So it will just like if I am going with the specs behind a lorry or something like that. ನಾನು ಕನ್ನಡಕವನ್ನು ಹಾಕೊಂಡು ಹೋಗ್ತಿರ್ತೀನಿ, ಎದುರುಗಡೆ ಹಾಕೊಂಡು ಹೋಗುವಾಗ ಎದುರುಗಡೆ ಲಾರಿ. I am driving, maybe I am going in the two-wheeler behind a lorry which is spraying a lot of dust. ಅನೇಕ ಧೂಳುಗಳನ್ನ ಲಾರಿ ನನ್ನ ಮೇಲೆ ಹಾದು ಹೋಗುವಂತೆ ಮಾಡ್ತಾ ಇರಬಹುದು. Going behind, and after some time I realize that I can't see it properly. ನಾನು ಹಿಂದೆ ಹೋಗುವಾಗ ಅದು ನನಗೆ ಅಷ್ಟು ಕಾಣೋದಿಲ್ಲ, ಆ ಧೂಳು ಜಾಸ್ತಿ ಆದಾಗ. What I should do? ನಾನು ಏನ್ ಮಾಡ್ಬೇಕಾಗ? Just stop to the side. ಪಕ್ಕಕ್ಕೆ ನಿಲ್ಸ್ಕೋಬೇಕು. And remove my specs. ನನ್ನ ಕನ್ನಡಕವನ್ನು ತೆಗೆದಿಟ್ಕೋಬೇಕು. Take a good cloth and wipe it. ಒಳ್ಳೆ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಒರೆಸಬೇಕು. And see it. ಅದನ್ನ ನೋಡಬೇಕು. Now I can see properly. ಆಗ ನಾನು ಸರಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. This is what happens when you read God's word. ಅದೇ ದೇವರ ವಾಕ್ಯ ಓದುವಾಗ ಆಗುವಂತದ್ದು ನಿಮ್ಮಲ್ಲಿ ಗೊತ್ತಾ? In your heart, all this defilement and so many things come and blur your eyes. ನಿಮ್ಮ ಹೃದಯದಲ್ಲಿ ಅನೇಕ ವಿಷಯಗಳು ಬಂದು ನಿಮ್ಮ ಕಣ್ಣನ್ನ ಮಂದ ಮಾಡಿಬಿಡುತ್ತೆ. That is what Satan is doing. ಅದನ್ನೇ ಸೈತಾನನು ಮಾಡುತ್ತಿರುವಂತದ್ದು. You must stop and go to God's word. ನೀವು ಅದನ್ನ ನಿಲ್ಲಿಸಿ ದೇವರ ವಾಕ್ಯಕ್ಕೆ ಹೋಗ್ಬೇಕು. ನೀವು clean your eyes. ನಿಮ್ಮ ಕಣ್ಣನ್ನ ಶುಚಿಪಡಿಸ್ಕೋಬೇಕು. Then you can say, oh, I'm just forgetting God now. ಆಗ ನೀವು ಹೇಳಬೇಕು, ದೇವರ ಕಡೆ ನಾನು ಗಮನ ಹರಿಸ್ತಾ ಇದ್ದೀನಿ ಅಂತ. I was thinking about this one situation here. ಇಲ್ಲಿ ಒಂದು ಸನ್ನಿವೇಶ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದೆ. Luke chapter 5. ಲೂಕ 5ನೇ ಅಧ್ಯಾಯ. See, this is a beautiful picture of God, how God can come close to you, each one of you. ದೇವರು ನಿಮ್ಮಲ್ಲಿ ಪ್ರತಿಯೊಬ್ಬರ ಹತ್ತಿರ ಹತ್ರ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಸುಂದರವಾದ ಚಿತ್ರಣ ಇಲ್ಲಿದೆ. So, it looks like it just happened in passing. That's what we think. ನಾವು ಯೋಚಿಸಬಹುದು, ಇದು ಸುಮ್ಮನೆ ಆಗ್ತಾ ಇದೆ ಅಥವಾ ಚಲಿಸ್ತಾ ಇದೆ ಅಂತ. ಹಾಗೆ ಆಗ್ತಾ ಇದೆ. So chapter 5 verse 1. 5ನೇ ಅಧ್ಯಾಯ 1ನೇ ವಚನ. Now it came about that while the multitude were pressing around him and listening to the word of God, he was standing by the lake Gennesareth. ಇಲ್ಲಿ ಹೇಳುತ್ತೆ, ಇದಾದ ಮೇಲೆ ಆತನು ಗೆನೆಜರೆತ್ ಕೆರೆಯ ಬಳಿಯಲ್ಲಿ ನಿಂತುಕೊಂಡಿದ್ದಾಗ ಜನರು ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ಆತನ ಮೇಲೆ ನೂಕಾಡುತ್ತಿದ್ದರು. And Jesus saw two boats lying at the edge of the lake, but the fishermen had gotten out of them and were washing their nets. ಆಗ ಆತನು ಕೆರೆಯ ಬಳಿಯಲ್ಲಿ 2 ದೋಣಿಗಳನ್ನು ಕಂಡು ಅಲ್ಲಿ ಬೆಸ್ತರು ಅವುಗಳಿಂದ ಹೊರಗೆ ಹೋಗಿ ತಮ್ಮ ಬಲೆಗಳನ್ನ ತೊಳೆಯುತ್ತಿದ್ದರು. Yeah, those fishermen had gone into the sea and try to catch fish, and after they come back usually they wash and clean and keep the nets. ನಾವು ನೋಡಬಹುದು, ಮೀನುಗಾರರು ಸಮುದ್ರಕ್ಕೆ ಇಳಿದಾಗ ಮೀನನ್ನ ಹಿಡಿದ ನಂತರ ಅವರು ಅದನ್ನ ಬಂದು ಸ್ವಚ್ಛಪಡಿಸ್ತಾರೆ. So that they can use it for next day. ಅದನ್ನ ಮುಂದಿನ ದಿನಕ್ಕೆ ಉಪಯೋಗಿಸಬಹುದು ಆ ಬಲೆಗಳನ್ನ. And Jesus got into verse 3 into the boats which was Simon's and asked him to put out a little away from the land. 3ನೇ ವಚನದಲ್ಲಿ ಹೇಳುತ್ತೆ, ಆಗ ಅವುಗಳಲ್ಲಿ ಸಿಮೋನನದಾಗಿದ್ದ ದೋಣಿಯನ್ನು ಆತನು ಹತ್ತಿದ ಮೇಲೆ ಅದನ್ನು ಭೂಮಿಯಿಂದ ಸ್ವಲ್ಪ ನೂಕಬೇಕೆಂದು ಕೇಳ್ಕೊಳ್ತಾನೆ. So see, Jesus randomly comes there. ಯೇಸು ಸ್ವಾಮಿ ಹಾಗೆ ಸುಮ್ಮನೆ ಬರ್ತಾರಲ್ಲಿ. And God inspires Jesus to get into the boat of Simon the Peter. ದೇವರು ಯೇಸು ಸ್ವಾಮಿ ಹೃದಯದಲ್ಲಿ ಪ್ರೇರೇಪಿಸ್ತಾರೆ, ಸಿಮೋನನದಂತ ಪೇತ್ರನ ದೋಣಿಯಲ್ಲಿ ಹತ್ಕೋ ಅಂತ. And when he started preaching, ಅಲ್ಲಿ ಪ್ರಸಂಗ ಮಾಡಲು ಆರಂಭಿಸ್ತಾರೆ. And then when he finished speaking, he told Simon, put into the deep water and let down your nets for a catch. ಅಲ್ಲಿ ಮಾತನಾಡೋದನ್ನ ಮುಗಿಸಿದ ನಂತರ ಆಳವಾದ ಸ್ಥಳಕ್ಕೆ ನಡೆಸಿ ಮೀನು ಹಿಡಿಯುವುದಕ್ಕೆ ನಿಮ್ಮ ಬಲೆಗಳನ್ನ ಬೀಸಿರಿ ಅಂತ ಹೇಳ್ತಾರೆ. Jesus can just come into your hearts or boats or your situations sometimes to speak to you. ನಿಮಗೆ ಗೊತ್ತಾ, ಯೇಸು ಸ್ವಾಮಿ ನಿಮ್ಮ ಹೃದಯದ ಹತ್ರ ಬರ್ತಾರೆ, ನಿಮ್ಮೊಟ್ಟಿಗೆ ಮಾತನಾಡಬೇಕು ಅಂತ ಬಯಸ್ತಾರೆ, ಗೊತ್ತಾ ನಿಮಗೆ? So you should be careful about it. ನೀವು ಅದರ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು.
So Simon Peter was not really thinking about it. Oh, Jesus came and he's a preacher, a miracle worker, he speaks, but he used my boat. That's all he was thinking. ಸಿಮೋನ್ ಪೇತ್ರನ ನೆನೆಸಿದನು, ಆತನು ಪ್ರಸಂಗಿ, ಅದಕ್ಕಾಗಿ ನನ್ನ ದೋಣಿಯಲ್ಲಿ ಹತ್ಕೊಂಡು ಪ್ರಸಂಗ ಮಾಡಿದನು, ಮುಗಿಸಿದನು ಅಂತ. You know what Jesus observed there? ಅಲ್ಲಿ ಯೇಸು ಸ್ವಾಮಿ ಗಮನ ಹರಿಸಿದ್ದೇನು ಗೊತ್ತಾ? See, he was cleaning the nets, and at that time Jesus saw that he had not got any fish there. ಅಲ್ಲಿ ಬಲೆಗಳನ್ನ ಪೇತ್ರನು ಸ್ವಚ್ಛಪಡಿಸುವಂತದ್ದನ್ನ ನೋಡಿ ಮೀನುಗಳನ್ನ ಹಿಡಿಯಲು ಆಗ್ಲಿಲ್ಲ ಅನ್ನುವಂಥದ್ದನ್ನ ಯೇಸು ಸ್ವಾಮಿ I have been to seashore or backwaters in near Mangalore. ನಾನು ಮಂಗಳೂರಿನಲ್ಲಿ ಹಿನ್ನೀರು ಅಥವಾ ಒಂದು ಮೀನುಗಳಿರುವಂತ ಸ್ಥಳಗಳನ್ನು ನೋಡುವಾಗ, so after they catch the fish, they separate the fish and all, they put it in their basket and then they wash the net. ಅವರು ಮೀನುಗಳನ್ನ ಹಿಡಿದ ನಂತರ ಅದನ್ನ ಬೇರ್ಪಡಿಸ್ತಾರೆ, ನಂತರ ಆ ಬಲೆಗಳನ್ನ ಸ್ವಚ್ಛಪಡಿಸ್ತಾರೆ. But whereas when Jesus observed, there were no fish. He was only washing the nets. ಯೇಸು ಸ್ವಾಮಿ ನೋಡ್ತಾರೆ ಮೀನುಗಳಿಗೂ ಹಿಡಿಯಕ್ ಆಗ್ಲಿಲ್ಲ, ಆದ್ರೂ ಕೂಡ ಬಲೆಗಳನ್ನ ಸ್ವಚ್ಛಪಡಿಸ್ತಾ ಇದಾನಲ್ಲ ಈತ ಅಂತ. Jesus keeps watching over your life so closely. ನಿಮಗೆ ಗೊತ್ತಾ, ಯೇಸು ಸ್ವಾಮಿ ಬಹಳ ಹತ್ತಿರದಿಂದ ನಿಮ್ಮ ಜೀವಿತವನ್ನ ನೋಡ್ತಾ ಇದ್ದಾರೆ ಅಂತ. So you may think that, oh, I come to a youth meeting, I come to Sunday meeting and go away, nobody is watching me. ನೀವು ಯೋಚಿಸಬಹುದು, ಯಾರು ನಾನು ನೋಡ್ತಾ ಇಲ್ಲ, ಭಾನುವಾರ ಕೂಟಕ್ಕೆ ಬರ್ತೀನಿ, ಯೌವನಸ್ಥರ ಕೂಟಕ್ಕೆ ಬರ್ತೀನಿ, ಹೋಗ್ಬಿಡ್ತೀನಿ ಅಂತ. That's not true. ಅದು ಸತ್ಯ ಅಲ್ಲ. Jesus is watching very closely. ಯೇಸು ಸ್ವಾಮಿ ಬಹಳ ಹತ್ತಿರವಾಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ. When you go through some situation, difficulties, Jesus is watching. ನೀವು ಕಷ್ಟವನ್ನ ಅಥವಾ ಯಾವುದೇ ಸನ್ನಿವೇಶವನ್ನ ಹಾದು ಹೋಗುವಾಗ ಯೇಸು ಸ್ವಾಮಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಹತ್ತಿರವಾಗಿ. That's why Jesus observed Simon Peter. He said, why don't you, Simon, put nets like there? I will tell you where to put. ಅದಕ್ಕಾಗಿ ಯೇಸು ಸ್ವಾಮಿ ಪೇತ್ರನನ್ನು ಕೇಳಿದ್ದು, ಯಾಕೆ ನೀನು ಬಲೆಗಳನ್ನ ಅಲ್ಲಿ ಶುಚಿಪಡಿಸ್ತಾ ಇದೆಯಾ, ಅಲ್ಲಿ ಬೀಸು ಸಿಗಬಹುದು ಅಂತ. But Simon said, no, Lord, I am just packing up. Master, we worked all night and caught nothing. But because you are saying, let me try. ಪೇತ್ರನು ಈ ರೀತಿಯಾಗಿ ಹೇಳಿರ್ಬೋದು, ನಾನು ರಾತ್ರಿ ಎಲ್ಲ ಪ್ರಯತ್ನ ಮಾಡಿದ್ದೀನಿ, ಏನೂ ಸಿಕ್ಕಿಲ್ಲ, ನೀನ್ ಹೇಳಿದ್ಯಾ ಅಂತ ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀನಿ ನಾನು. Then when they had done, they enclosed, verse 6, when they had done this, they enclosed the great quantity of fish and their nets began to break. 6ನೇ ವಚನ ಹೇಳುತ್ತೆ, ಅವರು ಅದರಂತೆ ಮಾಡಿದಾಗ ಅವರು ಮೀನಿನ ದೊಡ್ಡ ರಾಶಿಯನ್ನು ಹಿಡಿದರು, ಅವರ ಬಲೆಯು ಹರಿಯಿತು. So then verse 8 says like this, when Simon Peter saw that, he fell down at Jesus' feet. 8ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಸಿಮೋನ್ ಪೇತ್ರನು ಅದನ್ನು ಕಂಡಾಗ ಯೇಸುವಿನ ಮೊಣಕಾಲಿಗೆ ಬಿದ್ದನು ಅಂತ. So anyway, let me just complete that. ಇದನ್ನ, and you know what he said? You know what Peter said to Jesus? ಇಲ್ಲಿ ಪೇತ್ರನು ಯೇಸು ಸ್ವಾಮಿಗೆ ಏನಂತ ಹೇಳದ ಗೊತ್ತಾ? Depart from me, for I am sinful man, O Lord. ನಾನು ಪಾಪಾತ್ಮನು, ನನ್ನನ್ನು ಬಿಟ್ಬಿಡು ಅಂತ ಹೇಳ್ದ. See, the whole world, there are so many people around the world. ಇಡೀ ಲೋಕದಲ್ಲಿ ಅನೇಕ ಜನರಿದ್ದಾರೆ ಇಲ್ಲಿ. But some are getting close to God. ಕೆಲವರು ಮಾತ್ರ ದೇವರಿಗೆ ಹತ್ರವಾಗ್ತಾ ಇದ್ದಾರೆ. You know why? ಯಾಕೆ ಅಂತ ಗೊತ್ತಾ? They sense God doing something to them. ಅವರಿಗೆ ಅನ್ಸತ್ತೆ, ಅವರಿಗೆ ಗೊತ್ತಾಗತ್ತೆ ಸೂಕ್ಷ್ಮವಾಗಿ ದೇವರು ಏನೋ ಒಂದು ಮಾಡ್ತಾ ಇದ್ದಾರೆ ಅಲ್ಲಿ ಅಂತ. So you also you should be sensitive to God. ನೀವು ಕೂಡ ದೇವರ ಕುರಿತಾಗಿ ಸೂಕ್ಷ್ಮತೆ ಉಳ್ಳವರಾಗಿರಬೇಕು. God is trying to do something or say something. ದೇವರು ಏನೋ ಒಂದು ಮಾಡ್ಲಿಕ್ಕೆ, ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ. But you know, that time you realize, Lord, why do you do that? I'm a sinful person. ಆಗ ನೀವು ಗ್ರಹಿಸಿಕೊಂಡು ಹೇಳಬಹುದು, ದೇವರೇ ಯಾಕೆ ನನಗೆ ಇದನ್ನು ಮಾಡ್ತಾ ಇದ್ದೀರಾ, ನಾನು ಪಾಪಿ ಅಂತ. You know, when your relationship with God starts, ನಿಮ್ಮ ಸಂಬಂಧ ದೇವರೊಟ್ಟಿಗೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಗೊತ್ತಾ? when God comes close to you and convicts you that you are a sinner. ದೇವರು ನಿಮ್ಮ ಬಳಿಗೆ ಬಂದು ಪಾಪದ ಅರಿವನ್ನ ಹುಟ್ಟಿಸುವಾಗ. That is where it began for Peter also. ಪೇತ್ರನಿಗೂ ಕೂಡ ಅಲ್ಲೇ ಪ್ರಾರಂಭ ಆಗಿದ್ದು. But Jesus didn't say anything. Peter didn't say you are a sinner. Jesus didn't say to Peter that you are a sinner. ಯೇಸು ಸ್ವಾಮಿ ಪೇತ್ರನಿಗೆ ಹೇಳಲಿಲ್ಲ ನೀನು ಪಾಪಿ ಎಂಬುದಾಗಿ. But how he himself recognized, Lord, I am a sinner, you go away. ಹೇಗೆ ಪೇತ್ರನು ನಾನು ಪಾಪಿ, ನನ್ನಿಂದ ಬಿಟ್ಬಿಟ್ಟು ಹೋಗು ಅಂತ ಹೇಳ್ದ ಮತ್ತೆ? That's why you should be always looking what God is doing in your midst. ಅದಕ್ಕಾಗಿ ನೀವು ಗ್ರಹಿಸಿಕೊಳ್ಳೋದು ಬಹಳ ಮುಖ್ಯ, ದೇವರು ನಿಮ್ಮ ಜೀವಿತದಲ್ಲಿ ಏನು ಮಾಡ್ತಾ ಇದ್ದಾರೆ. When you recognize that, ನೀವು ಅದನ್ನ ಗುರುತಿಸಿಕೊಂಡಾಗ, ಅಯ್ಯೋ, I am a sinful person, why God has to do this? ಓ, ನಾನು ಪಾಪಿ, ದೇವರು ನನ್ನಲ್ಲಿ ಯಾಕೆ ಈ ತರ ಮಾಡ್ತಾ ಇದೀರಾ ಅಂತ ಅನ್ಸ್ಬಿಡುತ್ತೆ. Even think about this, that Jesus died for your sins. ಇದ್ರ ಬಗ್ಗೆ ಯೋಚನೆ ಮಾಡ್ರಿ, ಯೇಸು ಸ್ವಾಮಿ ನಿಮ್ಮ ಪಾಪಗಳ ನಿಮಿತ್ತ ಸತ್ತರು. You know, in heaven, that is the new song.
ನಿಮಗೆ ಗೊತ್ತಾ ಪರಲೋಕದಲ್ಲಿ ಒಂದು ಹೊಸ ಹಾಡಿದೆ ಅಂತ? The Lamb of God, Jesus died for my sins. ದೇವರ ಕುರಿ ಮರಿಯಾದಾತನಾದ ಯೇಸುವು ನನ್ನ ಪಾಪಗಳಿಗಾಗಿ ಸತ್ತನು. That's called a new song. ಅದು ಹೊಸ ಹಾಡು ಎಂಬುದಾಗಿ ಕರೆಯಲ್ಪಡುತ್ತೆ. That's an exciting song. ಅದು ಉತ್ಸುಕತೆಯಿಂದ ಕೂಡಿರುವಂತಹ ಹಾಡಾಗಿರುತ್ತೆ. When you go to heaven, everyone will be singing, oh Jesus died for me. ನೀವೆಲ್ಲ ಪರಲೋಕಕ್ಕೆ ಹೋದಾಗ ಕಂಡುಕೊಳ್ತೀರಿ, ಎಲ್ಲರೂ ಹಾಡನ್ನು ಹೇಳ್ತಿರ್ತಾರೆ, ಯೇಸು ಸ್ವಾಮಿ ನನಗಾಗಿ ನೀವು ಸತ್ತಿದ್ದೀರಿ ಪಾಪಗಳಿಗಾಗಿ ಅಂತ. Is it exciting for you now? ಅದು ನಿಮಗೀಗ ಉತ್ಸುಕತೆ ಅನ್ಸತ್ತಾ? Is it a new song for you? ಅದು ನಿಮಗೀಗ ಹೊಸ ಹಾಡು ಅನ್ಸತ್ತಾ? When you get up in the morning, say, Lord Jesus, you died for me, thank you very much. ಬೆಳಗಿನ ಸಮಯ ನೀವು ಎದ್ದಾಗ, ಯೇಸು ಸ್ವಾಮಿ ನನಗಾಗಿ ನೀವು ಸತ್ತಿದ್ದೀರಿ, ಕೃತಜ್ಞತೆಗಳು ಎಂಬುದಾಗಿ ಹೇಳ್ತೀರಾ ನೀವು? If it is not exciting for you, you are not seen something what Simon Peter saw. ನೀವು ಆ ರೀತಿಯಾಗಿ ಉತ್ಸುಕತೆಯಿಂದ ಕೂಡಿಲ್ಲ ಅಂದ್ರೆ ಪೇತ್ರನು ನೋಡಿದ ರೀತಿಯಲ್ಲಿ ನೀವಿನ್ನು ನೋಡಿಲ್ಲ ಅಂತ ಅರ್ಥ. So we pray that it will be true for all of you. ನೀವೆಲ್ಲರೂ ಪ್ರಾರ್ಥನೆ ಮಾಡ್ರಿ, ಇದು ನನ್ನ ಜೀವಿತದಲ್ಲಿ ನಿಜ ಆಗ್ಬೇಕು ಸ್ವಾಮಿ ಅಂತ. So that's how we come to salvation. ಆ ರೀತಿಯಾಗಿ ನಾವು ರಕ್ಷಣೆಗೆ ಬರ್ತೀವಿ. Not only that, coming to salvation. ರಕ್ಷಣೆಗೆ ಬರೋದು ಮಾತ್ರ ಅಲ್ಲ, till death you will be excited about that one fact. ಆ ಒಂದು ವಾಸ್ತವಾಂಶದ ಕುರಿತಾಗಿ ನೀವು ಕೊನೆಯವರೆಗೂ ಬಹಳ ಉತ್ಸುಕತೆಯಿಂದ ಕೂಡಿರ್ತೀರಿ. So I read something about Watchman Nee. ನಾವು ವಾಚ್ಮನ್ ನೀ ಅವರು ಬರೆದಿರುವಂತಹ ವಿಷಯದ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದೆ. And when I was reading, I was so thrilled. ನಾನು ಅದನ್ನು ಓದುವಾಗ ಬಹಳ ಸಂತೋಷ ಅನ್ನಿಸ್ತಾ ನನಗೆ. And he was in jail for more than 20 years. ನಿಮಗೆ ಗೊತ್ತಾ, ಅವರು 20ಕ್ಕೂ ಹೆಚ್ಚು ವರ್ಷ ಸೆರೆಮನೆಯಲ್ಲಿದ್ದರು. And then when he died, ಅವರು ಸತ್ತಾಗ he had not given up his faith. ಅವರು ತಮ್ಮ ನಂಬಿಕೆಯನ್ನು ಬಿಟ್ಟು ಸಾಯುವಂತ ಸಮಯದಲ್ಲಿ ನಂಬಿಕೆಯನ್ನು ಬಿಟ್ಟುಕೊಟ್ಟಿರಲಿಲ್ಲ. People in the prison, they tried their best to remove his faith. ಸೆರೆಮನೆಯಲ್ಲಿಂತ ಇದ್ದಂತ ಇತರರು ಆತನ ನಂಬಿಕೆಯನ್ನು ತೆಗೆದು ಹಾಕಲು ಎಲ್ಲಾ ತರದ್ದು ಮಾಡಿದ್ರು. Someone went there and to check what he has, because he didn't have Bible also. ಆತನ ಬಳಿ ಹೋಗಿ ಕೆಲವರು ಪರೀಕ್ಷೆ ಮಾಡಿದ್ರು, ಏನಿದೆ ಇವನ ಹತ್ರ ನಂಬಿಕೆ ಇಟ್ಕೊಳ್ಳಿಕ್ಕೆ ಅಂತ. Somewhere when they opened the pillow, under the pillow he had written a small slip and kept it. ಆತನ ದಿಂಬಿನ ಕೆಳಗಡೆ ಒಂದು ಹಾಳೆಗಳನ್ನ ಬರೆದಿಟ್ಕೊಂಡಿದ್ದೇನೋ ಇತ್ತಲ್ಲಿ. Small slip of paper. ಸಣ್ಣ ಹಾಳೆ. It's written, he had written there, I am the sinner for whom Jesus died. ಅಲ್ಲಿ ಬರೆಯಲ್ಪಟ್ಟಿತ್ತು, ಆತನು ಬರೆದಿದ್ದನು, ನಾನು ಪಾಪಿ, ಯೇಸು ಸ್ವಾಮಿ ನನಗಾಗಿ ಸತ್ತಿದ್ದಾರೆ. That was an excitement. ಅದು ನಿಜವಾಗ್ಲೂ ಉತ್ಸುಕತೆ. That faith did not go for even 20 years. They put him in jail and did everything. ಆತನನ್ನ ಸೆರೆಮನೆಯಲ್ಲಿ ಹಾಕಿದ್ರು, ಏನೆಲ್ಲ ಮಾಡಿದ್ರು ಕೂಡ ಆ ನಂಬಿಕೆಯನ್ನ ತೆಗೆದು ಹಾಕಲು ಆಗಲಿಲ್ಲ. We read about Peter. ನೀವು ಪೇತ್ರನ ಕುರಿತಾಗಿ ಓದ್ತೀರಿ. But it all began for Peter here. ಇದೆಲ್ಲ ಪ್ರಾರಂಭ ಆಗಿತ್ತು ಪೇತ್ರನಲ್ಲಿ ಇಲ್ಲಿಂದ. So he said, depart from me, Lord. I am a sinful person. ನಾನು ಪಾಪಿ ಸ್ವಾಮಿ, ನನ್ನಿಂದ ಬಿಟ್ಟು ಹೋಗ್ಬಿಡಿ ಅಂತ ಹೇಳಿದ. He was not so excited about fish. ಆತನು ಮೀನುಗಳು ಸಿಕ್ಕಿದ್ದಕ್ಕಾಗಿ ಅಷ್ಟು ಉತ್ಸುಕತೆಯಿಂದ ಕೂಡಿರಲಿಲ್ಲ. Fish. He left all the fish and net everything and came to Jesus. ಅದು ಮೀನಲ್ಲ, ಎಲ್ಲಾ ಬಿಟ್ಬಿಟ್ಟು ಯೇಸು ಸ್ವಾಮಿ ಬಳಿ ಬರುವಂತದ್ದಾಗಿತ್ತಲ್ಲಿ. So then Jesus said in verse 10, last part, do not fear, from now on you will be catching men. 10ನೇ ವಚನ ಹೇಳುತ್ತೆ, ಕೊನೆ ಭಾಗ, ಯೇಸು ಸ್ವಾಮಿ ಸೀಮೋನಿಗೆ ಹೇಳ್ತಾರೆ, ಹೆದರಬೇಡ, ಇಂದಿನಿಂದ ನೀನು ಮನುಷ್ಯರನ್ನ ಹಿಡಿತಿ ಅಂತ. So let that excitement remain with us. ನಿಮ್ಮಲ್ಲಿ ಈ ಒಂದು ಉತ್ಸುಕತೆ ಯಾವಾಗಲೂ ಇರಲಿ. So what is exciting for you? ನಿಮಗೆ ಏನು ಉತ್ಸುಕತೆ ಆಗಿರಬೇಕು? Jesus died for you. ಯೇಸು ನಿಮಗಾಗಿ ಸತ್ತಿದ್ದಾರೆ. You know, that truth grips you. ಆ ಸತ್ಯವು ನಿಮ್ಮನ್ನು ಹಿಡ್ಕೊಳ್ಳೋದಾದ್ರೆ till death you will be exciting. ಮರಣದವರೆಗೂ ಕೂಡ ನೀವು ಉತ್ಸುಕತೆಯಿಂದ ಕೂಡಿರ್ತೀರಿ. Your life will be exciting. ನಿಮ್ಮ ಜೀವಿತವು ಉತ್ಸುಕತೆಯಿಂದ ಕೂಡಿರುತ್ತೆ. You go and ask Brother Zach. ನೀವು ಸಹೋದರ ಜಾಕ್ ರವರಿಗೆ ಹೋಗಿ ಕೇಳ್ರಿ, what excites you in this whole life? ಇಡೀ ನಿಮ್ಮ ಜೀವಿತದಲ್ಲಿ ಏನು ತುಂಬಾ ಉತ್ಸುಕತೆ ಅನ್ಸುತ್ತೆ ನಿಮಗೆ ಅಂತ. 85 years. ಅವರು 85 ವರ್ಷದಿಂದ ಇದಾರೆ, ವಯಸ್ಸಿದೆ ಅವರಿಗೆ. But you know, when you meet him, what is exciting for him is Jesus died for me. ಅವ್ರನ್ನ ಭೇಟಿಯಾದಾಗ ನೀವು ಕೇಳಬಹುದು, ಏನ್ ನಿಮಗೆ ಉತ್ಸುಕತೆ ಅನ್ಸುತ್ತೆ ಅಂತ. So if you lose that excitement, you won't have excitement in life. ಆ ಉತ್ಸುಕತೆಯಿಂದ ನೀವು ಕಳ್ಕೊಂಡ್ಬಿಟ್ರೆ ನಿಮ್ಮಲ್ಲಿ ಮತ್ತೆ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. So Jesus died for you the sinner, that's the excitement. ಯೇಸು ನಿಮ್ಮ ಪಾಪಕ್ಕಾಗಿ ನಿಮಗಾಗಿ ಸತ್ತಿದ್ದಾರೆ, ಅದೇ ದೊಡ್ಡ ಉತ್ಸುಕತೆ. That only not helps you to come to salvation. ಅದು ರಕ್ಷಣೆಗೆ ಬರಲು ಮಾತ್ರ ಸಹಾಯ ಮಾಡೋದಿಲ್ಲ. That will help you to live till death for Jesus. ಮರಣದವರೆಗೂ ನೀವು ಯೇಸುವಿಗಾಗಿ ಜೀವಿಸಲು ಸಹಾಯ ಮಾಡುತ್ತೆ. Not only your youth. ನಿಮ್ಮ ಯೌವನದ ಸಮಯದಲ್ಲಿ ಮಾತ್ರ ಅಲ್ಲ. I am about 50 plus. ನಾನು 50ಕ್ಕಿಂತ ಹೆಚ್ಚಿನ ವಯಸ್ಸಾಗಿದೆ ನನಗೆ. What excites me to live on this earth? ನನಗೆ ಇಲ್ಲಿ ಹೆಚ್ಚು ಉತ್ಸುಕತೆ ಅನ್ಸೋದೇನು ಲೋಕದಲ್ಲಿ? Not money, job, nothing of this. ಹಣ, ಕೆಲಸ ಅಥವಾ ಏನೂ ಅಲ್ಲ. See, only one thing. ಒಂದೇ ಒಂದು ಸಂಗತಿ, Jesus died for me. ಯೇಸು ನನಗಾಗಿ ಸತ್ತಿದ್ದಾರೆ. He loves me. ಆತನು ನನ್ನನ್ನು ಪ್ರೀತಿಸ್ತಾನೆ. When I die and go, I am going to meet Jesus. ನಾನು ಮರಣಪಟ್ಟು ಹೋದಾಗ ಯೇಸು ಸ್ವಾಮಿಯನ್ನು ಭೇಟಿ ಆಗ್ತೀನಿ. I am ready to die today also to go to heaven. ನಾನು ಇವತ್ತು ಕೂಡ ಮರಣ ಹೊಂದಲಿಕ್ಕೆ ಸಿದ್ಧನಾಗಿದ್ದೀನಿ ಯೇಸು ಸ್ವಾಮಿನ ಭೇಟಿ ಆಗಲು. As long as I live, I want to live an exciting life for Jesus. ನಾನು ಜೀವಿಸುವವರೆಗೂ ಯೇಸು ಸ್ವಾಮಿಗಾಗಿ ಉತ್ಸುಕತೆಯಿಂದ ಕೂಡಿರಬೇಕು. May the Lord help you
to live for Jesus. ಯೇಸು ಸ್ವಾಮಿಗಾಗಿ ನೀವು ಜೀವಿಸಲು ದೇವರು ನಿಮಗೆ ಸಹಾಯ ಮಾಡಲಿ. If you start in your youth, you will end well. ನಿಮ್ಮ ಯೌವನದ ಸಮಯದಲ್ಲಿ ನೀವು ಪ್ರಾರಂಭ ಮಾಡಿದ್ರೆ ಕೊನೆಗೆ ಒಳ್ಳೆ ಮುಕ್ತಾಯ ಸಿಗತ್ತೆ ನಿಮಗೆ. May the Lord help us. ದೇವರು ಸಹಾಯ ಮಾಡಲಿ. Before you could see the theme for the conference, ಈ ಒಂದು ಯೌವನಸ್ಥರ ಕೂಟದ ವಿಷಯವನ್ನ ನೋಡುವ ಮೊದಲು, if someone has to ask you, my youth for dash, ಯಾರಾದರೂ ನಿಮಗೆ ಕೇಳುವಾಗ ನನ್ನ ಯೌವನವು ಡ್ಯಾಶ್ ಅಂತ, what would have been your answer? ನಿಮ್ಮ ಉತ್ತರ ಏನಾಗಿರುತ್ತೆ? Take a moment to think about it. ಕೆಲವು ಕ್ಷಣ ಅದ್ರ ಬಗ್ಗೆ ಯೋಚನೆ ಮಾಡ್ರಿ. Now that you see the theme, yeah, you will see Jesus. ನೀವು ಈ ವಿಷಯವನ್ನು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಅಂತ ಗೊತ್ತಾಗತ್ತೆ. But is it true in your life? ಆದ್ರೆ ನಿಮ್ಮ ಜೀವಿತದಲ್ಲಿ ಅದು ನಿಜವಾಗಿದೆನಾ? Is it your real ambition in your life? ನಿಮ್ಮ ಜೀವಿತದ ನಿಜವಾದ ಮಹತ್ವಾಕಾಂಕ್ಷೆ ಅದಾಗಿದೆನಾ? My youth ನನ್ನ ಯೌವನವು for entertainment, ಮನೋರಂಜನೆನ, for food, ಆಹಾರನ, for sleep, ನಿದ್ದೆನ, for enjoying, ಅಥವಾ ಒಂದು ಲೋಕದಲ್ಲಿ ಉತ್ಸಾಹ ಪಡೋದಾ? it's a common term, you know. People say, yeah, I've been in home all this while, ನಾನು ಮನೆಯಲ್ಲಿದ್ದೆ ಅಂತ ಹೇಳ್ತಾರೆ ಬಹಳಷ್ಟು ಜನ. now I have gone into college, ಈಗ ಕಾಲೇಜ್ಗೆ ಹೋಗಿದ್ದೀನಿ, now I have freedom, ನನಗೀಗ ಸ್ವಾತಂತ್ರ್ಯ ಇದೆ, I want to enjoy as a young person. ನಾನು ಯೌವನಸ್ಥನಾಗಿದ್ದುಕೊಂಡು ಏನೇನೆಲ್ಲ ಸಂತೋಷಿಸಬಹುದು ಅಷ್ಟೆಲ್ಲ ಸಂತೋಷಿಸೋಣ ಅಂತ ಅನ್ಕೊಳ್ತಾರೆ. Jesus, if I commit my life to Jesus, ನನ್ನ ಜೀವಿತವನ್ನ ಯೇಸು ಸ್ವಾಮಿಗೆ ಒಪ್ಪಿಸಿಕೊಡೋದಾದ್ರೆ gone, my enjoyment is gone. ನನ್ನ ಮನೋರಂಜನೆ ಎಲ್ಲ ಹೋಗ್ಬಿಡತ್ತೆ. Why? ಯಾಕೆ? Because that's what I hear in church, rules and regulations at home. Don't do this, don't do that. ಯಾಕಂದ್ರೆ ಸಭೆಲಾಗ್ಬೋದು, ಮನೇಲಾಗ್ಬೋದು, ನಿಯಮಗಳಿರ್ತದೆ, ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ. All the restriction that I have, ಎಲ್ಲಾ ಒಂದು ಸೂಚನಾ ವಿಷಯಗಳು ಇರ್ತವೆ ನಿಮಗೆ. is because ಯಾಕಂದ್ರೆ my parents have decided to follow Jesus. ನನ್ನ ಪೋಷಕರು ಕರ್ತನನ್ನು ಹಿಂಬಾಲಿಸಲು ನಿರ್ಧಾರ ಮಾಡಿದ್ದಕ್ಕಾಗಿ. Why in the world did they ever decide to follow Jesus? Why in the world did they ever decide to follow Jesus? ಯಾಕೆ ಅವರು ಲೋಕದಲ್ಲಿ ಯೇಸು ಸ್ವಾಮಿನ ಹಿಂಬಾಲಿಸಲಿಕ್ಕೆ ಆತರ ನಿರ್ಧಾರ ಮಾಡಿದ್ರು? My restriction is coming because they are following Jesus. ನನ್ನ ಸೂಚನೆ ಯಾಕೆ ಬಂದಿದೆಯಪ್ಪ ಅಂದ್ರೆ ಅವರು ಕರ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ, ಅದಕ್ಕಾಗಿ. As a young person, ಒಬ್ಬ ಯೌವನಸ್ಥನಾಗಿ, I don't want this Jesus. ನನಗೆ ಯೇಸು ಸ್ವಾಮಿ ಬೇಡ, I want to enjoy my life. ನನಗೆ ನಾನು ಮನೋರಂಜಿಸಬೇಕು ಲೋಕದಲ್ಲಿ. Like we heard from brother, when I become 40 or 50, or when I am done with this world as a young person, then I will think of committing my life to the Lord. ನಾವು ಸಹೋದರರಿಂದ ಕೇಳಿಸ್ಕೊಂಡ್ವಿ, ನಾನು 40-50 ವರ್ಷ ತನಕ ಏನ್ ಅನ್ಸುತ್ತೆ ಅದು ಮಾಡೋಣ, ನಂತರದಲ್ಲಿ ನಾವು ಕರ್ತನ ಬಗ್ಗೆ ಯೋಚನೆ ಮಾಡೋಣ ಅಂತ. That is the mindset that you have come to this camp. ಆ ಒಂದು ಕ್ಯಾಂಪ್ ನಲ್ಲಿ ಈ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಕ್ಯಾಂಪಿಗೆ ಬಂದಿದ್ದೇವಾ? Be open to the Lord. ಕರ್ತನೊಟ್ಟಿಗೆ ತೆರೆದವರಾಗಿರಿ. Say, Lord Jesus, ಹೇಳ್ರಿ, ಯೇಸು ಸ್ವಾಮಿ, I want this theme to be true in my life. ಈ ಒಂದು ಕೂಟದ ವಿಷಯ ನನ್ನ ಜೀವಿತದಲ್ಲಿ ನಿಜ ಆಗ್ಬೇಕು ಸ್ವಾಮಿ. Before I leave the camp, ನಾನು ಈ ಕ್ಯಾಂಪ್ ಅನ್ನ ಬಿಡುವ ಮೊದಲು I want to say from my heart, ನನ್ನ ಹೃದಯದಿಂದ ಹೇಳ್ಬೇಕು, ನಾನು my youth for Jesus. ನನ್ನ ಯೌವನವು ಯೇಸು ಸ್ವಾಮಿಗಾಗಿ. You know, all of us as young people, ನಾವೆಲ್ಲರೂ ಯೌವನಸ್ಥರು. we have a life, ನಮಗೆ ಜೀವಿತ ಇದೆ, we have a body. ಜೀವ ಇದೆ ಮತ್ತು ದೇಹ ಇದೆ. Yeah, all of us have. ನಾವೆಲ್ಲರೂ ಹೊಂದ್ಕೊಂಡಿದೀವಿ. But as a young, I have a young life and a young body. ಆದ್ರೆ ಒಂದು ಯೌವನಸ್ಥನಾಗಿರುವಾಗ ಯೌವನ ದೇಹ ಇರುತ್ತೆ, ಯೌವನದಂತ ಜೀವ ಇರುತ್ತೆ. My young life is for Jesus. ನನ್ನ ಯೌವನದ ಜೀವಿತವು ಯೇಸು ಸ್ವಾಮಿಗಾಗಿ ಇಟ್ಕೋಬೇಕು. 2 Corinthians 2 ಕೊರಿಂಥ 5 5ನೇ ಅಧ್ಯಾಯ verse 15. 2 ಕೊರಿಂಥ 5:15. He died for all, ಆತನು ನಮಗಾಗಿ ಸತ್ತಿದ್ದಾನೆ, so that we who live ನಾವು ಈಗ ಜೀವಿಸುವವರಾಗಿದ್ದೇವೆ. ಯಾರಿಗಾಗಿ? might no longer live for ourselves, ನಮಗಾಗಿ ಅಲ್ಲ, but for him ಆತನಿಗೋಸ್ಕರ, who died and rose again on our behalf. ಸತ್ತು ತಿರುಗಿ ಎದ್ದಿ ಬಂದಾತನಿಗಾಗಿ ಜೀವಿಸಬೇಕಂತಲೇ ನಮಗೋಸ್ಕರ ಸತ್ತನು. Just how brother concluded. ಸಹೋದರರು ಆ ರೀತಿಯಾಗಿ ಮುಕ್ತಾಯ ಮಾಡಿದ್ರು. You know, that brings excitement. Jesus died for me. ಯೇಸು ನನಗಾಗಿ ಸತ್ತಿದ್ದಾರೆ, ಅದೇ ಒಂದು ಉತ್ಸುಕತೆ. That brings excitement. ಅದು ನನಗೆ ಉತ್ಸುಕತೆಯನ್ನು ತರಬೇಕು. When I have come to that place, ನಾನು ಆ ಒಂದು ವಿಷಯಕ್ಕೆ ಅಥವಾ ಸ್ಥಳಕ್ಕೆ ಬಂದಾಗ what would be my response? ನನ್ನ ಪ್ರತಿಕ್ರಿಯೆ ಏನಾಗಿರಬೇಕು? My life is for Jesus. ನನ್ನ ಜೀವಿತವು ಯೇಸು ಸ್ವಾಮಿಗಾಗಿ. I will no longer live for myself, ನಾನು ನನಗಾಗಿ ಇನ್ನು ಮುಂದೆ ಜೀವನ ಮಾಡೋದಿಲ್ಲ, but for him. ಆತನಿಗಾಗಿ ಜೀವನ ಮಾಡ್ತೇನೆ. But for Jesus, ಯೇಸುವಿಗಾಗಿ ಜೀವನ ಮಾಡ್ತೇನೆ, who died for me, ಆತನು ನನಗಾಗಿ ಸತ್ತಿದ್ದಾನೆ, who took my place. ನನ್ನ ಸ್ಥಾನವನ್ನು ಆತ ತೆಗೆದುಕೊಂಡಿದ್ದಾನೆ. That would be my automatic response. ಅದು ನನ್ನ ತಕ್ಷಣದ ಪ್ರತಿಕ್ರಿಯೆ ಆಗಿರಬೇಕು. You know, my young body is for Jesus. ನನ್ನ ಯೌವನದ ದೇಹವು ಯೇಸು ಸ್ವಾಮಿಗಾಗಿರಬೇಕು. 1 Corinthians 1 ಕೊರಿಂಥ 6 6ನೇ ಅಧ್ಯಾಯ verse 13. 13ನೇ ವಚನ. 1 ಕೊರಿಂಥ 6:13 talks about
what a young person can potentially live for. ಯೌವನಸ್ಥನು ಯಾವುದಕ್ಕಾಗಿ ನಿಜವಾಗ್ಲೂ ಜೀವನ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಹೇಳುತ್ತಿಲ್ಲಿ. Food, ಆಹಾರ, immorality, ಜಾರತ್ವ ಅಥವಾ ಬೇರೆ ತರ ಹೇಳ್ಬೋದು, sexual sin. ಲೈಂಗಿಕ ಪಾಪ. But it says, ಇಲ್ಲಿ ಹೇಳುತ್ತೆ, my body is not for immorality. ನನ್ನ ದೇಹವು ಆ ಒಂದು ಜಾರತ್ವದ ಕುರಿತಾಗಿ ಇಲ್ಲ ಅಂತ, but for the Lord. ಕರ್ತನಿಗಾಗಿ ಅಂತ ಹೇಳುತ್ತಿಲ್ಲಿ. Can I say my young life and my young body is not for immorality? ನನ್ನ ಯೌವನ ಜೀವ ಅಥವಾ ಯೌವನ ದೇಹ ಜಾರತ್ವಕ್ಕೆ ಇಲ್ಲ ಅಂತ ಹೇಳ್ಬೋದಾ ನಾವು? It's not for myself to enjoy. ಅದು ನಾನಾಗಿ ಅನುಭವಿಸೋದಲ್ಲ ಅಥವಾ ಸಂತೋಷ ಪಡೋದಲ್ಲ ಲೋಕದಲ್ಲಿ. ಅದು ಯೇಸುವಿಗಾಗಿ ಜೀವನ ಮಾಡ್ಬೇಕು ನಾವು. It is not to gratify the desires of the flesh. ಅದು ದೇಹದ ಬೇಕಗಳನ್ನ ಈಡೇರಿಸೋದಕ್ಕೆ ಜೀವನ ಮಾಡಬಾರ್ದು ನಾವು. It's not for food. ಅದು ಆಹಾರಕ್ಕಾಗಲ್ಲ. It's not for enjoyment. ಅದು ಒಂದು ಮನೋರಂಜನೆಗಾಗಲ್ಲ. Lord, help me to come to this place. ಕರ್ತರೇ, ಈ ಒಂದು ಸ್ಥಳಕ್ಕೆ ಬರ್ಲಿಕ್ಕೆ ನಂಗೆ ಸಹಾಯ ಮಾಡ್ರಿ. Now Israelites who had come out of Egypt, ಇಸ್ರಾಯೇಲರು ಐಗುಪ್ತದಿಂದ ಹೊರಗೆ ಬಂದಾಗ they had a goal. ಅವರಿಗೆ ಒಂದು ಗುರಿ ಇತ್ತು. They had to reach the promised land. ಅವರು ವಾಗ್ದಾನಿಸಲ್ಪಟ್ಟಂತ ದೇಶಕ್ಕೆ ಹೋಗ್ಬೇಕು ಅಂತ. But what did they end up doing? ಅವರು ಏನ್ ಮಾಡೋದ್ರಲ್ಲಿ ಮುಕ್ತಾಯಗೊಂಡ್ರು? We read in 1 Corinthians 10:7. 1 ಕೊರಿಂಥ 10:17 ನಾವು ಅದನ್ನು ನೋಡ್ತೇವೆ. 7. 1 ಕೊರಿಂಥ 10:7. They sat down, ಅವರು ಕೂತ್ಕೊಂಡ್ರು, to eat and drink, ತಿನ್ನುವುದಕ್ಕೂ ಮತ್ತು ಕುಡಿಯುವುದಕ್ಕೂ, and stood up to play, ಆಡುವುದಕ್ಕೆ ಎದ್ದರು. That's all they did. ಅಷ್ಟನೇ ಮಾಡಿದವರಲ್ಲಿ. If they sit, it is for enjoyment. ಅವರು ತಿನ್ನೋದಕ್ಕೆ, ಅವರು ಕೂತ್ಕೊಂಡಿದ್ದು ಅನುಭವಿಸಬೇಕು ಲೋಕನ ಅಂತ. If they stand up, that is for playing. ಅವ್ರು ನಿಂತ್ಕೊಂಡಿದ್ದು ಆಡಬೇಕು ನಾವು ಅಂತ. Let us not act immorally. ಜಾರತ್ವಕ್ಕಾಗಿ ಜಾರತ್ವದ ರೀತಿಯಲ್ಲಿ ನಡಿಬೇಡ್ರಿ. You know that they had a goal in their life. ಅವರ ಜೀವಿತದಲ್ಲಿ ಒಂದು ಗುರಿ ಇತ್ತು. But what did they do? ಅವ್ರು ಏನ್ ಮಾಡ್ತಾರೆ ಅದನ್ನ? If they sit, it is for, drinking and eating. ಅವರು ತಿನ್ನೋದು ಕುಡಿಯೋದು ಅಷ್ಟೇ ಮಾಡೋದಲ್ಲಿ. If they stand up, that's to play. ಅವರು ನಿಂತ್ಕೊಂಡ್ರೆ ಆಡೋದಕ್ಕೆ ಇಳಿತಾ ಇದ್ರು. Lord, I don't want to find myself in this place. ದೇವರೇ, ನಾನು ಈ ಸ್ಥಳದಲ್ಲಿ ಕಂಡುಕೊಳ್ಬಾರ್ದು ನನ್ನನ್ನು ನಾನು. My youth is not just to eat and drink and play and enjoy. ನನ್ನ ಯೌವನವು ಕೇವಲ ಮನೋರಂಜಿಸೋದು, ತಿನ್ನೋದು, ಕುಡಿಯೋದು, ಆಡೋದು ಅಷ್ಟೇ ಅಲ್ಲ ದೇವರೇ. But it is for you, Jesus. ಯೇಸು ಸ್ವಾಮಿ, ನಿಮಗೆ ಮಾತ್ರ ಅಪ್ಪ ನನ್ನ ಜೀವಿತ. We read about, Esau. ಈಸಾಕನ ಕುರಿತಾಗಿ He was a young person. ಆತನು ಯೌವನಸ್ಥನಾಗಿದ್ದನು, ಏಸಾವ. Hebrews 12. ಹಿಬ್ರಿಯ 12ನೇ ಅಧ್ಯಾಯ verse 16. 16ನೇ ವಚನ. As a young person, he had this option before him. ಆತನು ಯೌವನಸ್ಥನಾಗಿರುವಾಗ ಆತನ ಎದುರುಗಡೆ ಒಂದು ಆಯ್ಕೆ ಇತ್ತು. verse 16. ಹಿಬ್ರಿಯ 12:16. Godless person like Esau. ಅದೈವಿಕ ಮನುಷ್ಯನಾಗಿದ್ದಂತವನು ಏಸಾವನು. Immoral. ಜಾರತ್ವನಾಗಿದ್ದನು. Who sold his own birthright for a single meal. ಆತನು ಒಂದು ತುತ್ತು ಆಹಾರಕ್ಕಾಗಿ ತನ್ನ ಚೊಚ್ಚಲುತನದ ಹಕ್ಕನ್ನ ಮಾರಿಬಿಟ್ಟನು. As a young person, he had to decide between a single meal and his birthright. ಆತನು ಯೌವನಸ್ಥನಾಗಿದ್ದಾಗ ಒಂದು ಆಯ್ಕೆ ಬಂತು, ಆಹಾರನ ಅಥವಾ ತನ್ನ ಚೊಚ್ಚಲುತನದ ಹಕ್ಕ ಅಂತ. I see, the Lord is for my body is for the Lord as a birthright for me. ನನ್ನ ದೇಹವು ಕರ್ತನಿಗಾಗಿದೆ, ಕರ್ತನು ನನಗಾಗಿದ್ದಾನೆ, ನನ್ನ ದೇಹಕ್ಕಾಗಿದ್ದಾನೆ. ಇದು ನನ್ನ ಒಂದು ಚೊಚ್ಚಲುತನದ ಹಕ್ಕು. That's what we read in 1 Corinthians 6:13. 1 ಕೊರಿಂಥ 6:13 ಅದನ್ನೇ ಓದಿದ್ ನಾವು. My body is for the Lord and the Lord is for the body. ನನ್ನ ದೇಹವು ಕರ್ತನಿಗಾಗಿದೆ, ಕರ್ತನು ನನ್ನ ದೇಹಕ್ಕಾಗಿದ್ದಾನೆ. That's my birthright. ಅದು ನನ್ನ ಚೊಚ್ಚಲುತನದ ಹಕ್ಕು. And I have this birthright on one hand. ನಾನು ಒಂದು ಕಡೆ ಚೊಚ್ಚಲುತನದ ಹಕ್ಕನ್ನು ಇಟ್ಕೊಂಡಿರ್ತೀನಿ. And a single meal, ಒಂದು ತುತ್ತು ಆಹಾರ ಇನ್ನೊಂದು ಕಡೆ which could satisfy me now. ಅದು ನನ್ನನ್ನು ಈಗ ತೃಪ್ತಿಪಡಿಸುವಂತದ್ದು. Birthright, I don't know what it can do to me. ಚೊಚ್ಚಲುತನದ ಹಕ್ಕು ಏನ್ ಮಾಡತ್ ನನಗೆ ಗೊತ್ತಿಲ್ಲ. My youth for Jesus, I don't know what it will give me. ನನ್ನ ಯೌವನವು ಯೇಸು ಸ್ವಾಮಿಗೆ ಇಟ್ಕೊಂಡ್ರೆ ಏನಾಗತ್ ಗೊತ್ತಿಲ್ಲ. I am hungry now. ನಾನೀಗ ಹಸಿವೆಗೊಂಡಿದ್ದೇನೆ. Will Jesus be able to satisfy my hunger now? ಯೇಸು ಸ್ವಾಮಿ ನನ್ನ ಹಸಿವೆಯನ್ನು ತೃಪ್ತಿಗೊಳಿಸಲು ಸಾಧ್ಯನಾ ಹಾಗಾದ್ರೆ? I do not know. ನನಗೆ ಗೊತ್ತಿಲ್ಲ. Maybe the brothers in the church seem to be saying, yes, Jesus can satisfy their hunger. ಸಭೆಯಲ್ಲಿರುವಂತ ಸಹೋದರರು ಹಾಡಬಹುದು, ಹೇಳಬಹುದು, ಯೇಸು ಸ್ವಾಮಿ ನಿನ್ನ ಹಸಿವನ್ನ ನೀಗಿಸ್ತಾನೆ ಅಂತ. I haven't experienced in my life. ಆದ್ರೆ ನನ್ನ ಜೀವಿತದಲ್ಲಿ ಆತರ ಅನುಭವನೇ ಇಲ್ಲ. I am hungry now. ನನಗೀಗ ಹಸಿವಾಗಿದೆ. I want to go eat. ನಾನು ಹೋಗಿ ಊಟ ಮಾಡಬೇಕಷ್ಟೇ. I want to enjoy. ನಾನು ಮನೋರಂಜಿಸಬೇಕು. It's not the food that I talk about. ನಾನು ಆಹಾರದ ಕುರಿತಾಗಲ್ಲ. Different hunger that you have as a young person. ಯೌವನಸ್ಥನಾಗಿ ಬೇರೆ ಬೇರೆ ಆ ಒಂದು ಹಸಿವೆ ಇರುತ್ತೆ ನಮಗೆ. Are you eating the world? ನೀವು ಅದನ್ನ ತಿಂತಾ ಇದ್ದೀರಾ? Are you eating the things of the world? ಲೋಕದ ವಿಷಯಗಳ ಕುರಿತಾಗಿ ನೀವು ಯೋಚನೆ ಮಾಡಿಕೊಂಡು ಅದನ್ನೇ ತಿಂತಾ ಇದ್ದೀರಾ? Are you eating sinful things? ಪಾಪದ ಸಂಗತಿಗಳನ್ನ ತಿನ್ನುತ್ತಿದ್ದೀರಾ?
He sold his birthright ಅದು ಆತನ ಚೊಚ್ಚಲತನದ ಹಕ್ಕನ್ನ ಮಾರಾಟ ಮಾಡಿದ ಹಾಗೆ. for food. ಆಹಾರಕ್ಕಾಗಿ. For what desires or what food that you are willing to trade off the birthright that you have. ಯಾವ ಆಹಾರಕ್ಕಾಗಿ ನಿಮ್ಮ ಚೊಚ್ಚಲತನದ ಹಕ್ಕನ್ನ ಬಿಟ್ಕೊಡ್ತಾ ಇದ್ದೀರಾ? Two kings. 2 ಅರಸು. Now we see, ನಾವಲ್ಲಿ ನೋಡ್ತೇವೆ. do you know that Bible records cannibalism? ನಿಮಗೆ ಗೊತ್ತಾ ಸತ್ಯವೇದವು ನರಭಕ್ಷಕತೆ ಅನ್ನೋದ್ರ ಕುರಿತಾಗಿ ಏನಂತ ಹೇಳಿದೆ ಅಂತ? What is cannibalism? ನರಭಕ್ಷಕತೆ ಅಂದ್ರೆ ಏನು ಅಂತ ಗೊತ್ತಾ? A human eating a human. ಮನುಷ್ಯನನ್ನ ಮನುಷ್ಯನೇ ತಿನ್ನೋದು. Does Bible record that? ಸತ್ಯವೇದವು ಅದನ್ನ ದಾಖಲಿಸಿದೆನಾ? 2 kings. 2 ಅರಸುಗಳು. When I read that, I was literally, I couldn't go past this verses. I was like, really? ಈ ವಚನಗಳನ್ನ ಓದುವಾಗ ನನಗೆ ಮುಂದೆ ಹೋಗ್ಬೇಕು ಅಂತ ಅನಿಸ್ತಿರ್ಲಿಲ್ಲ, ಆ ತರ ಇತ್ತಿಲ್ಲಿ. 2 Kings 6. 2 ಅರಸು 6ನೇ ಅಧ್ಯಾಯ. We read that from verse 24. 2 ಅರಸು 6ನೇ ಅಧ್ಯಾಯ 24ನೇ ವಚನದಿಂದ. Again in relationship to being hungry. ಮತ್ತೆ ಆ ಹಸಿವೆಗೊಂಡಿರೋದ್ರ ಸಂಬಂಧಪಟ್ಟಾಗಿ ಇಲ್ಲಿದೆ. We read that Samaria was besieged. ಇದ್ರ ಬಗ್ಗೆ ಕುರಿತಾಗಿ ಒಂದು ಸಾರಾಂಶ ಇಲ್ಲಿ ಹೇಳ್ಬೋದು ನಾವಿಲ್ಲಿ. Verse 25, Samaria was besieged and in great famine. ಅಲ್ಲಿ ಒಂದು ದೊಡ್ಡ ಬರಗಾಲ ಬಂದಿತ್ತು, ಅದರ ಕುರಿತಾಗಿ ಒಂದು ಸಾರಾಂಶ ಇದೆ. 25ನೇ ವಚನ. And 2 women came to the king. 2 ಸ್ತ್ರೀಯರು ಆತನ ಬಳಿಗೆ ಬರ್ತಾರೆ, ರಾಜನ ಬಳಿಗೆ. And they said, help my lord, O king. ನನ್ನ ಯಜಮಾನನೇ, ಅರಸನೇ, ಸಹಾಯ ಮಾಡುವಂತ ಕೋರ್ಕೊಳ್ತಾರೆ. 26ನೇ ವಚನ. And the king thought they are asking for food. He is saying, if God doesn't help, how can I give food to you? ಅರಸನು ಅನ್ಕೊಂಡ ಇವರು ಆಹಾರಕ್ಕೆ ಬರ್ತಾ ಇದ್ದಾರೆ ಅಂತ, ದೇವ್ರ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನು ಹೆಂಗ ಆಹಾರ ಕೊಡೋದು? But king said, anyway, what is your matter? ಆದ್ರೆ ಅರಸನು ಕೇಳ್ತಾನೆ, ಏನ್ ನಿಮ್ದು ವಿಷಯ ಅಂತ. But one woman answered. ಒಂದೇ ಕ್ಷಣದ ಉತ್ತರ. She said, this woman, ಈ ಸ್ತ್ರೀ said to me, ನನಗೆ ಹೇಳಿದ್ಲು, give your son that we may eat him today. ನಿನ್ನ ಮಗನನ್ನು ತಿನ್ನುವ ಹಾಗೆ ಅವನನ್ನು ನನಗೆ ಕೊಡು ಅಂತ. And tomorrow, ನಾಳೆ we will eat my son. ನನ್ನ ಮಗನನ್ನ ತಿನ್ನೋಣ. Here it talks about son. ಇಲ್ಲಿ ಮಗನ ಕುರಿತಾಗಿದೆ. ಇಲ್ಲಿ children are the gift of the Lord. ಮಕ್ಕಳು ದೇವರ ವರವಾಗಿದ್ದಾರೆ, ಉಡುಗೊರೆಯಾಗಿದ್ದಾರೆ. What did they do? ಅವ್ರು ಏನ್ ಮಾಡ್ತಾರೆ ಇಲ್ಲಿ? That's the saddest story. ಅದು ಬಹಳ ಬೇಸರದ ಕತೆ. Verse 29. 29ನೇ ವಚನ. So we boiled my son. ನನ್ನ ಮಗನನ್ನ ಬೇಯಿಸಿಕೊಳ್ಳೋಣ. And ate him. ಆತನನ್ನ ತಿನ್ನೋಣ. I said to her the next day. ನಾನು ಮರು ದಿವಸ ಹೇಳಿದ್ದೀನಿ ಅವಳಿಗೆ, give your son that we may eat him. ನಿನ್ನ ಮಗನನ್ನ ತಿನ್ನುವ ಹಾಗೆ ನನಗೆ ಕೊಡು ಅವನನ್ನ. Do you see the deceptiveness of the world and the offer that it gives? ಲೋಕವು ಕೊಡುವಂತದ್ದು ಮತ್ತು ಅದರ ಮೋಸದ ಕುರಿತಾಗಿ ನೀವು ನೋಡ್ಕೊಂಡಿದ್ದೀರಾ? ಇಲ್ಲಿ ವಂಚನೆ ಕುರಿತಾಗಿ. They ate today. ಇವತ್ತದನ್ನ ತಿಂತಾ ಇದೀವಿ ನಾವು. Tomorrow they were hungry. ಅವರು ಹಸಿವೆಗೊಳ್ಳಬಹುದು ನಾಳೆ. That's the deceptiveness of the world. ಅದೇ ಲೋಕದ ಒಂದು ವಂಚನೆ. You are eating today. ಇವತ್ತು ನೀವು ತಿಂತಾ ಇದ್ದೀರಿ. You will be hungry tomorrow. ನೀವು ನಾಳೆನೂ ಕೂಡ ಹಸಿವೆಗೊಳ್ತೀರಿ. And the king tore up his cloth. ಅರಸನ ಏನ್ ಮಾಡ್ತಾನೆ ಅಂದ್ರೆ, he tore his clothes. ತನ್ನ ಬಾಗಿಲನ್ನ ಮುಚ್ಕೊಳ್ತಾನಲ್ಲಿ. He tore his clothes. ತನ್ನ ಬಟ್ಟೆಗಳನ್ನ ಹರ್ಕೊಳ್ತಾನೆ. Verse 30. 30ನೇ ವಚನ. Just take a moment to think about that. ಈ ವಿಷಯದ ಕುರಿತಾಗಿ ಒಂದು ಕ್ಷಣ ಯೋಚಿಸ್ರಿ. Whatever is your hunger, ನಿಮ್ಮ ಹಸಿವೆ ಏನೇ ಇರಬಹುದು, what are you sacrificing for your hunger? ನಿಮ್ಮ ಹಸಿವೆಗಾಗಿ ಏನೆಲ್ಲ ತ್ಯಾಗ ಮಾಡ್ತಾ ಇದ್ದೀರಿ ನೀವು? Are you sacrificing the gift that God has given you? ದೇವರು ನಿಮಗೆ ಕೊಟ್ಟಿರುವಂತ ವರವನ್ನ ತ್ಯಾಗ ಮಾಡ್ತಾ ಇದ್ದೀರಾ? Children is the gift of God. ಮಕ್ಕಳು ದೇವರ ವರವಾಗಿದ್ದಾರೆ. What are the gifts that you have? ನಿಮಗಿರುವಂತ ವರಗಳೇನು ಹಾಗಾದ್ರೆ? Your conscience, ನಿಮ್ಮ ಮನಸ್ಸಾಕ್ಷಿ is the gift from God. ದೇವರಿಂದ ಬಂದಂತ ವರ ಅದು. Your body, ನಿಮ್ಮ ದೇಹ, it's a gift from God. ದೇವರಿಂದ ಬಂದಂತ ವರ ಅದು. The time that you have, ನಿಮಗಿರುವಂತ ಸಮಯ, is a gift from God. ಅದು ದೇವರಿಂದ ಬಂದಂತ ವರ. What is world's plan? ಲೋಕದ ಒಂದು ಯೋಜನೆ ಏನು? What is Satan's offer? ಸೈತಾನನು ಕೊಡುವಂತದ್ದೇನು? You kill God's gift and satisfy your hunger. ದೇವರ ವರಗಳನ್ನ ಸಾಯಿಸ್ಬಿಟ್ಟು ನಿನ್ನ ಹಸಿವೆಯನ್ನ ನೀಗಿಸ್ಕೋ. Let's not judge this woman. ಈ ಸ್ತ್ರೀಯನ್ನ ತೀರ್ಪು ಮಾಡಬಾರದಿಲ್ಲ. Because I see that nature in me. ಯಾಕಂದ್ರೆ ಆ ಒಂದು ಸ್ವಭಾವ ನನ್ನಲ್ಲೂ ಕೂಡ ಕಂಡುಕೊಂಡಿದ್ದೀನಿ. I am not here to judge you as well. ನಾನು ನಿಮ್ಮನ್ನು ಕೂಡ ತೀರ್ಪು ಮಾಡಲಿಲ್ಲ. But think about it. ಆದ್ರೆ ಅದರ ಬಗ್ಗೆ ಯೋಚನೆ ಮಾಡ್ರಿ. What are you killing or what are you killing to satisfy your own hunger? ನಿಮ್ಮ ಸ್ವಂತ ಹಸಿವೆಯನ್ನ ನೀಗಿಸಿಕೊಳ್ಳಲು ನೀವೇನೇನು ಕೊಲ್ತಾ ಇದ್ದೀರಾ ಅಂತ. Maybe your time, ನಿಮ್ಮ ಸಮಯ ಇರಬಹುದು, maybe your conscience, ನಿಮ್ಮ ಮನಸ್ಸಾಕ್ಷಿ ಇರಬಹುದು,
Maybe the gifts that God has given you. ದೇವರು ನಿಮಗೆ ಕೊಟ್ಟಿರುವಂತ ವರ ಇರಬಹುದು. Maybe once you are saved, ನೀವು ಒಂದು ಬಾರಿ ರಕ್ಷಣೆ ಕೂಡ ಹೊಂದಿರಬಹುದು. salvation is a gift from God. ರಕ್ಷಣೆಯು ಕೂಡ ದೇವರಿಂದ ಬಂದಂತ ವರ. And you are willing to let go of your salvation, to kill your salvation, to go and enjoy something out there in the world. ನೀವು ಲೋಕದಲ್ಲಿರುವಂತದ್ದನ್ನು ಏನೋ ಒಂದು ಅನುಭವಿಸಲಿಕ್ಕಾಗಿ ರಕ್ಷಣೆಯನ್ನು ಕೂಡ ಕೊಲ್ಲಬಹುದು ನೀವು. Oh, if that's your condition, ಅದು ನಿಮ್ಮ ಸ್ಥಿತಿಯಾಗಿದೆ. you don't need to condemn yourself. ನಿಮ್ಮನ್ನು ನೀವು ಖಂಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. You can turn to the Lord. ನೀವು ಕರ್ತನ ಕಡೆ ತಿರುಗಿಕೊಳ್ಳ್ರಿ. My youth for Jesus. ನನ್ನ ಯೌವನವು ಯೇಸು ಸ್ವಾಮಿಗಾಗಿ. Youth, that the whole young person, the period of being young is a gift. ಯೌವನದ ಸಮಯ ಏನಿದೆ ಆ ಅವಧಿ ಅದು ದೇವರಿಂದ ಬಂದ ವರ. Enough of eating it for your hunger and desires. ನಿಮ್ಮ ಬಯಕೆಗಳನ್ನ ತಿನ್ನಲು ಕುಡಿಯಲು ಹೆಚ್ಚು ಸಮಯ ಇದೆ. Give it to the Lord. ಆದರೆ ಕರ್ತನಿಗಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ. Surrender it to the Lord. ಕರ್ತನಿಗೆ ಶರಣಾಗ್ರಿ. Lord, I don't want to go on living this life. ಹೇಳ್ರಿ ಕರ್ತರೇ, ನಾನು ಈ ತರ ಜೀವಿತವನ್ನ ಜೀವಿಸಲು ಇನ್ನು ಮುಂದೆ ನಾನು ಆಗೋದಿಲ್ಲ ನನ್ನ ಕೈಲಿ. The sad part of the whole story. ಈ ಒಂದು ಕಥೆಯ ಒಂದು ಬೇಸರದ ಸಂಗತಿ ಏನ್ ಗೊತ್ತಾ? Were all hungry in that town? ಆ ಒಂದು ಪಟ್ಟಣದಲ್ಲಿ ಎಲ್ಲರೂ ಹಸಿವೆಯಾಗಿದ್ರು. Yes, they were all hungry. ಹೌದು, ಎಲ್ಲರೂ ಕೂಡ ಹಸಿವೆಗೊಂಡಿದ್ರು. Did they all lose their son or gift of God? ಅವರು ದೇವರಿಂದ ಬಂದಂತ ವರವಾದ ಮಕ್ಕಳನ್ನ ಕೊಲ್ತಾ ಇದ್ರು ಹಾಗಾದ್ರೆ? No. ಇಲ್ಲ. The sad part is in 2 days time they all had plenty of food. ಆದ್ರೆ 2 ದಿನದ ನಂತರ ಏನಪ್ಪಾ ಅಂದ್ರೆ ಬಹಳಷ್ಟು ಆಹಾರ ಇತ್ತು ಅವರಿಗೆ. Go home and read the story. ಈ ಒಂದು ಕಥೆಯನ್ನ ನೀವು ಮನೆಗೆ ಹೋಗಿ ಓದ್ಕೋಬಹುದು. 2 days time 2 ದಿನದ ಅವಧಿಯಲ್ಲಿ there was abundance of food. ಆಹಾರ ಬಹಳಷ್ಟಿತ್ತಲ್ಲಿ. God did a miracle there. ದೇವರಲ್ಲಿ ಮಹತ್ ಕಾರ್ಯವನ್ನು ಮಾಡಿದ್ರು. But they got the food eventually. They were satisfied. Eventually this 2 women got the food. ಆದ್ರೆ ಸ್ತ್ರೀಯೇ ಅವು ಆಹಾರವನ್ನು ತೆಗೆದುಕೊಂಡು ಬಂದಿದ್ದಲ್ಲಿ. But in trying to going their own way to satisfy their hunger, they lost God's gift. ಅವರು ತಮ್ಮ ಹಸಿವೆಯನ್ನ ನೀಗಿಸಿಕೊಳ್ಳಲು ತಮ್ಮ ಸ್ವಂತ ಮಾರ್ಗದಲ್ಲಿ ಹೋದ್ರು. They lost the gift of God. ಅವರು ದೇವರ ವರವನ್ನು ಕಳ್ಕೊಂಡ್ರು. That's the sad part. ಅದು ಬಹಳ ಬೇಸರದ ಸಂಗತಿ. God is not saying in your hunger go die. ನಿಮ್ಮ ಹಸಿವೆ ಸತ್ತು ಹೋಗ್ಲಿ ಅಂತ ದೇವರು ಹೇಳ್ತಾ ಇಲ್ಲ. Because you are a Christian, you decided to follow Jesus. Yeah, there will be hunger, but grit your teeth and hold on and somehow get through. ನೀವು ಕ್ರೈಸ್ತರಾಗಿದ್ದೀರಾ, ಹೇಗೋ ನಡೆಯುತ್ತೆ ಅಂತ ಅಲ್ಲ ಅದಲ್ಲಿ. That's not the gospel. ಅದು ಸುವಾರ್ತೆ ಅಲ್ಲ. In His word we have the pure milk, we have the food. ಆತನ ವಾಕ್ಯದಲ್ಲಿ ಶುದ್ಧ ಹಾಲಿದೆ, ಒಳ್ಳೆ ಆಹಾರ ಇದೆ. The Holy Spirit is the drink. ಪವಿತ್ರಾತ್ಮನು ನಮಗೆ ಕುಡಿಯಲು ಕೊಡ್ತಾನೆ. ಪವಿತ್ರಾತ್ಮನು. That's what Jesus said, when you drink from the water of this world you will thirst again. ಈ ಒಂದು ಲೋಕದ ನೀರನ್ನ ಕುಡಿದ್ರೆ ಮತ್ತೆ ನೀವು ನೀರಾಡಿಕೆಗೊಳ್ತೀರಿ ಅಂತ ಹೇಳ್ತಾನೆ. When you eat the food that the world is offering, you will thirst again, you will be hungry again. ಲೋಕವು ಕೊಡುವಂತ ಆಹಾರವನ್ನು ತಿನ್ನೋದಾದ್ರೆ ಮತ್ತೆ ಹಸಿವೆಗೊಳ್ತೀರಿ. That is what we see here. She was hungry the next day. ಅಲ್ಲಿ ಮುಂದಿನ ದಿನ ಆಕೆ ಹಸಿವೆಗೊಂಡಳು ಎಂಬುದಾಗಿ ಹೇಳುತ್ತೆ. It was not like once and for all she was satisfied. ಆಕೆ ಒಂದೇ ಸಲಕ್ಕೆ ತೃಪ್ತಿಗೊಂಡಳು ಅಂತಿಲ್ಲ ಇಲ್ಲಿ. So what was being traded off there? Single meal versus God's gift. ಇಲ್ಲಿ ಏನ್ ಆಯ್ಕೆ ಇತ್ತು? ತುತ್ತು ಆಹಾರನ ಅಥವಾ ಚೊಚ್ಚಲತನದ ಹಕ್ಕ. It is not a lifetime meal. ಅದು ಜೀವಿತಾವಧಿಯ ಒಂದು ಆಹಾರ ಅಲ್ಲ ಅಲ್ಲಿ ಇದ್ದಿದ್ದು. Do you see the scheme of Satan? ಸೈತಾನನ ಒಂದು ತಂತ್ರಗಾರಿಕೆ ನೋಡಿದ್ರೆ it's for just a single meal. ಒಂದು ಸಣ್ಣ ತುತ್ತು ಆಹಾರ. Let's turn to God and say, Lord, I don't want to go behind the food or the water that the world offers. ನಾವು ದೇವರ ಕಡೆ ತಿರುಗಿ ಹೇಳೋಣ, ದೇವರೇ, ಲೋಕವು ಕೊಡುವಂತ ಆಹಾರಕ್ಕಾಗ್ಲಿ ಅಥವಾ ಲೋಕಕ್ಕಾಗ್ಲಿ ನಾವು ಹೋಗ್ಬಾರ್ದು ಸ್ವಾಮಿ, ಸಹಾಯ ಮಾಡು. Jesus said, the water that I give, ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ಕೊಡುವಂತ ನೀರು, you will never thirst again. ಯಾವತ್ತೂ ನೀರಾಡಿಕೆ ಆಗೋಲ್ಲ ನಿಮಗೆ. And let's decide in our hearts in this camp. ಈ ಒಂದು ಯೂತ್ ಕ್ಯಾಂಪ್ ನಲ್ಲಿ ನಾವು ಹೃದಯದಲ್ಲಿ ನಿರ್ಧಾರ ಮಾಡ್ಕೊಳ್ಳೋಣ. Lord, it's enough that I went in my own way, according to my own plans, trying to satisfy my own hunger. ಕರ್ತರೇ, ನನ್ನ ಹಿಂದಿನ ಜೀವಿತದಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ನನ್ನ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೆ ಸ್ವಾಮಿ. It's enough, Lord. ಸಾಕು ಸ್ವಾಮಿ, I want to come to you. ನಾನು ನಿಮ್ಮ ಬಳಿಗೆ ಬರ್ತೀನಿ ಈಗ. And I want to receive the food and the water that you offer. ನೀವು ಕೊಡುವಂತ ಆಹಾರ ಮತ್ತು ನೀರನ್ನು ನಾನು ತೆಗೆದುಕೊಳ್ತೀನಿ ಸ್ವಾಮಿ. I want to come to that place where I enjoy being with you. ನಾನು ನಿಮ್ಮೊಟ್ಟಿಗಿರುವಂತ ಒಂದು ಅನುಭವವನ್ನ ನಾನು ಪಡ್ಕೋಬೇಕು ಸ್ವಾಮಿ. I want to be excited about what you have done to me on the cross. ನೀವು ನನಗೆ ಶಿಲುಬೆಯಲ್ಲಿ ಏನು ಮಾಡಿದ್ರಲ್ಲ ಅದ್ರ ಬಗ್ಗೆ ನಾನು ಅನುಭವ ಪಡ್ಕೋಬೇಕು ಸ್ವಾಮಿ. I never want to go back to this world. ನಾನು ಮತ್ತೊಮ್ಮೆ ಲೋಕಕ್ಕೆ ಹಿಂತಿರುಗಬಾರದು. And Lord will help us. ಕರ್ತರು ನಮಗೆ ಸಹಾಯ ಮಾಡ್ತಾರೆ. When we say Jesus, ನಾವು ಯೇಸು ಅಂತ ಹೇಳುವಾಗ, I just want to end with this. ನಾನು ಇದನ್ನ ಹೇಳಿ ಮುಗಿಸ್ತೀನಿ. It's also the body of Christ. ಅದು ಕ್ರಿಸ್ತನ ದೇಹ. You know what is that? ಅದೇನು? What is the body of Christ ಏನು today? ಕ್ರಿಸ್ತನ ದೇಹ ಇವತ್ತು? It's the church. ಅದು ಸಭೆ. My youth,
ನನ್ನ ಯೌವನವು for church? ಸಭೆಗಾಗಿ. Can we commit our life to say, Lord, my youth is for you and my youth is for the church? ನಮ್ಮ ಜೀವಿತವನ್ನ ಮತ್ತೊಮ್ಮೆ ಒಪ್ಪಿಸಿಕೊಟ್ಟು ಹೇಳೋಣವಾ, ನನ್ನ ಯೌವನವು ನಿಮಗಾಗಿ ಮತ್ತು ಸಭೆಗಾಗಿ ಅಂತ. The moment the church started, ಕ್ಷಣವು ಸಭೆ ಪ್ರಾರಂಭವಾದ ಕ್ಷಣ, the first century church, ಮೊದಲು ಉಂಟಾದಂತ ಸಭೆ it's full of young people. ಯೌವನಸ್ಥರಿಂದ ಕೂಡಿತ್ತು. They had to appoint somebody to serve the food. ಅವರು ಒಬ್ಬರನ್ನ ನೇಮಕ ಮಾಡಿದ್ರು ಆಹಾರವನ್ನ ಹಂಚಲು. Whom did they select? ಯಾರನ್ನ ಆಯ್ಕೆ ಮಾಡಿದ್ರಲ್ಲಿ? Young men, ಯೌವನಸ್ಥನನ್ನ, who were full of spirit and wisdom. ಆತನು ಆತ್ಮನಿಂದ ತುಂಬಿದ್ದನು, ಜ್ಞಾನಭರಿತನಾಗಿದ್ದನು. And we know the names. Some is Stephen and others, all young men. ಎಲ್ಲ ಒಂದು ಹೆಸರುಗಳ ಮೇಲೆ ಸ್ಟೇಫಾನನು ಮತ್ತೆಲ್ಲರೂ ಯೌವನಸ್ಥರಾಗಿದ್ರಲ್ಲಿ. In Acts 5 we read about them. ಅವರ ಬಗ್ಗೆ ನಾವು ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ They ಓದ್ಕೊಳ್ತೀವಿ. have given themselves for the church. ಅವರು ತಮ್ಮನ್ನ ತಾವು ಸಭೆಗೆ ಒಪ್ಪಿಸಿಕೊಟ್ಬಿಟ್ಟಿದ್ರು. 6 Acts 5:6. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 6ನೇ ವಚನ. Verse 5, there was a meeting going on and Ananias fell dead. ಅನನೀಯ 5ನೇ ವಚನದಲ್ಲಿ ಹೇಳುತ್ತೆ, ಅಲ್ಲಿ ಸಭೆ ನಡೀತಾ ಇರತ್ತೆ. ಅನನೀಯನು ಈ ಮಾತುಗಳನ್ನ ಕೇಳಿ, I like this phrase. ಈ ಒಂದು ಹೇಳಿಕೆ ನನಗೆ ಇಷ್ಟ ಆಯ್ತು. Verse 6. 6ನೇ ವಚನ. The young men ಯೌವನಸ್ಥರು got up, ಎದ್ದು went out, ಹೊರಗೋಗಿ had a tea. ಟೀಯನ್ನ ಕುಡಿದ್ರು. The young men ಯೌವನಸ್ಥರು got up, ಎದ್ದು went out, ಹೊರಗಡೆ ಹೋಗಿ played football. ಫುಟ್ಬಾಲ್ ಆಟವನ್ನು ಆಡಿದ್ರು. Is that the things that the young men do? ಯೌವನಸ್ಥರು ಈ ರೀತಿಯಾಗಿ ಮಾಡ್ತಾರೆ ಅಂತ ಅಲ್ಲಿ ಯೋಚಿಸಬಹುದಾ ನಾವು? Yes. ಹೌದು. Young men ಯೌವನಸ್ಥರು got up, ಎದ್ರು, went out, ಹೊರಗಡೆ ಹೋದ್ರು, took their phones, ಅವರು ಮೊಬೈಲ್ಗಳನ್ನ ತೆಗೆದುಕೊಂಡ್ರು, started going through Instagram stories. ಇನ್ಸ್ಟಾಗ್ರಾಮ್ ಸ್ಟೋರೀಸ್ಗಳನ್ನ ನೋಡ್ತಾ ಹೋದ್ರು. This verse challenges me. ಈ ಒಂದು ವಚನ ನನಗೆ ಬಹಳ ಸವಾಲುಗೊಳಿಸುತ್ತೆ. Young men got up, ಯೌವನಸ್ಥರು ಎದ್ದು covered him up, ಆತನನ್ನು ಸುತ್ತಿಕೊಂಡು, they carried him out, ಹೊತ್ತುಕೊಂಡು, buried him. ಹೂಣಿಟ್ಟರು. What were the elders doing? ಸಭಾ ಹಿರಿಯರು ಏನ್ ಮಾಡ್ತಾ ಇದ್ರು? They continued to preach. ಪ್ರಸಂಗ ಮಾಡ್ತಾ ಇದ್ರು. Wow. ಬಹಳ ಅದ್ಭುತ. What a challenge for young people. ಒಬ್ಬ ಯೌವನಸ್ಥರಿಗೆ ಎಂತ ಸವಾಲಿದು. Can the elders of a church trust us to do a funeral service? ಆ ಒಂದು ಅಂತ್ಯಕ್ರಿಯೆ ವಿಷಯಗಳನ್ನ ಯೌವನಸ್ಥರು ಮಾಡ್ಲಿಕ್ಕೆ ಸಭಾ ಹಿರಿಯರು ವಿಶ್ವಾಸ ಇಟ್ಟರು. ಹಾಗಾದ್ರೆ I think of it as a young person when I was in my local church in Tirukatupalli. ನಾನು ತಿರುಕಾಟುಪಳ್ಳಿ ಎಂಬಂತ ಸ್ಥಳೀಯ ಸಭೆಯಲ್ಲಿರುವಾಗ If some situation like this had happened, ಕೆಲವು ಪರಿಸ್ಥಿತಿ ಆ ತರ ಉದ್ಭವ ಆಯಿತು. if I as a young person go to carry the body, ನಾನು ಹೋಗಿ ಯೌವನಸ್ಥನ ಒಂದು ದೇಹವನ್ನು maybe ಎತ್ತುವಂತದ್ದು, the elders would have said, hey, go, you go out, you do your thing. If you want to go play, do whatever you want to do, but we will take care, the brothers will take care. ಹಿರಿಯರು ಹೇಳ್ತಾ ಇದ್ರು, ಹೋಗು, ಏನ್ ಮಾಡು, ಬೇಕೋ ಮಾಡು, ನಾವು ನೋಡ್ಕೊಳ್ತೀವಿ ಇಲ್ಲಿದೆಲ್ಲ ಅಂತ. But the young men, they have given themselves so much for the church, ಆದ್ರೆ ಯೌವನಸ್ಥರು ತಮ್ಮನ್ನ ತಾವು ಸಭೆಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಬಿಟ್ಟಿದ್ರು. so much for the Lord. ಕರ್ತನಿಗಾಗಿ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿದ್ರು. The elders, the apostles can trust the young men to do something. ಅಪೊಸ್ತಲರು ಯೌವನಸ್ಥರಲ್ಲಿ ಭರವಸೆ ಇಟ್ಟಿದ್ರು, ಅವ್ರೇನೋ ಒಂದು ಮಾಡ್ತಾರೆ ಅನ್ನುವಂತ That's ವಿಷಯ. our example. ಅದು ನಮಗೆ ಒಂದು ಮಾದರಿ. Give yourself to the Lord. ನಿಮ್ಮನ್ನೇ ನೀವು ಕರ್ತನಿಗೆ ಒಪ್ಪಿಸಿಕೊಡಿ. Say that my youth is for Jesus. ನನ್ನ ಯೌವನವು ಯೇಸು ಸ್ವಾಮಿಗಾಗಿ ಎಂಬುದಾಗಿ ಹೇಳ್ರಿ ಇವತ್ತು. And from there come to a place where you say my youth is for the church. ಅಲ್ಲಿಂದ ನೀವು ಯಾವ ಸ್ಥಳಕ್ಕೆ ಬರ್ತೀರಪ್ಪ ಅಂದ್ರೆ ನನ್ನ ಯೌವನವು ಸಭೆಗಾಗಿ ಅನ್ನುವಂಥದ್ದಕ್ಕೆ ಬರ್ತೀರಿ. When Paul writes to Timothy, ಪೌಲನು ತಿಮೋಥಿಯನಿಗೆ ಬರೆಯುವಾಗ, in a church if we have to point out examples, whom do we point out? ನಾವು ಯಾರಿಗಾದ್ರೂ ಮಾದರಿ ಅಂತ ಹೇಳುವಾಗ ಯಾರನ್ನ ಮಾದರಿ ಅಂತ ಹೇಳ್ತೀವಿ? Immediately we go to brother Zach and brother Ian and elders. ನಾವು ಸಹೋದರ ಜಾಕ್ ರವರು, ಸಹೋದರ ಇಯನ್ ರವರು ಮತ್ತು ಸಭಾ ಹಿರಿಯರು ಅಂತ ಹೇಳ್ತೀವಿ. Timothy 4:12. 1 ತಿಮೋಥಿ 4:12. Here Paul tells Timothy that this category of people should be examples in the church. ಸಭೆಯಲ್ಲಿ ಈ ರೀತಿಯ ಒಂದು ವಿಧದ ವಿಶ್ವಾಸಿಗಳು ಮಾದರಿಯಾಗಿರಬೇಕು ಅಂತ ಹೇಳ್ತಾರೆ. What is that category? ಏನು ಆ ವಿಧಗಳು? 1 Timothy 4:12. 1 ತಿಮೋಥಿ 4:12. Let no one look down on your youthfulness. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡಬಾರದು ಯಾರು ಕೂಡ. But in speech, ಆದರೆ ನುಡಿಯಲ್ಲಿಯೂ, conduct, ನಡೆಯಲ್ಲಿಯೂ, love, ಪ್ರೀತಿಯಲ್ಲಿಯೂ, faith, ಆತ್ಮದಲ್ಲಿ ನಂಬಿಕೆಯಲ್ಲಿಯೂ, purity, ಶುದ್ಧತ್ವದಲ್ಲಿಯೂ show yourself as an example. ನೀನೇ ಮಾದರಿಯಾಗಿರು to the believers. ವಿಶ್ವಾಸಿಗಳಿಗೆ. Who should be an example in this church? ಈ ಸಭೆಯಲ್ಲಿ ಯಾರು ಮಾದರಿಯಾಗಿರಬೇಕು? For speech, ಯಾವ್ದ್ರಲ್ಲಿ ಮಾದರಿಯಾಗಿರ್ಬೇಕಂದ್ರೆ ನುಡಿಯಲ್ಲಿ, conduct, ನಡೆಯಲ್ಲಿ, love,
ಪ್ರೀತಿಯಲ್ಲಿ, faith, ನಂಬಿಕೆಯಲ್ಲಿ and purity. ಮತ್ತು ಶುದ್ಧತ್ವದಲ್ಲಿ. Not Brother Zach, ಸಹೋದರ ಜಾಕ್ರಲ್ಲ, not Brother Ian. ಸಹೋದರ ಏನಲ್ಲ. Praise God for them. ದೇವರಿಗೆ ಸ್ತೋತ್ರ ಅವರಿಗಾಗಿ. But can believers in the church find such young people who are the examples in this area? ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ವಿಶ್ವಾಸಿಗಳು ಯೌವನಸ್ಥರು ಈ ವಿಧದಲ್ಲಿ ಒಂದು ಮಾದರಿಯಾಗಿದ್ದಾರೆ ಅಂತ ಕಂಡ್ಕೋಬಹುದಾ? May God help me and each one of us. ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ ವಿಷಯದಲ್ಲಿ. Let's close our eyes and pray. ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. Jesus died for you. ಯೇಸು ನಿಮಗಾಗಿ ಸತ್ತಿದ್ದಾರೆ. Let's be taken up by that. ಅದನ್ನ ತೆಗೆದುಕೊಳ್ಳ್ರಿ. Like we heard, let's cleanse our eyes. ನಮ್ಮ ಕಣ್ಣುಗಳನ್ನ ತೊಳೆದುಕೊಳ್ಳೋಣ. ನಾವು ಕೇಳಿದ so much of dust that has gone in. ಅದರ ಒಳಗಡೆ ಅನೇಕ ಧೂಳು ಸೇರಿದೆ. And there is no tears when we see Jesus on the cross. ಯೇಸು ಸ್ವಾಮಿಯನ್ನು ನಾವು ನೋಡುವಾಗ ಅದ್ಯಾವುದು ಗೊತ್ತು ಮಾಡೋದಿಲ್ಲ. Let's clean it up. ಅದನ್ನ ಶುಚಿಪಡಿಸ್ರಿ. And come to that place where we see Jesus hanging on the cross for me and may it be true or real in my life. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನನಗಾಗಿ ಸತ್ತು ನನಗೆ ನಿಜವಾಗಿದ್ದಾರೆ ಎಂಬುದನ್ನು ನಾವು ಕಂಡುಕೊಳ್ಳೋಣ. Lord, you died for me. ಕರ್ತರೇ, ನೀವು ನನಗಾಗಿ ಸತ್ತಿದ್ದೀರಿ. You died on the cross for me. ನೀವು ನನಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದೀರಿ ಸ್ವಾಮಿ. Put your name there. ನಿಮ್ಮ ಹೆಸರನ್ನ ಹಾಕ್ರಿ. Not in general. ಸಾಮಾನ್ಯವಾಗಲ್ಲ. Lord, for me you died on the cross. ಕರ್ತರೇ, ಶಿಲುಬೆಯಲ್ಲಿ ನನಗಾಗಿ ನೀವು ಸತ್ತಿದ್ದೀರಿ. Thank you Jesus. ಕೃತಜ್ಞತೆಗಳಪ್ಪ ಸ್ವಾಮಿ. I just don't want to go away from there. ನಾನು ಸುಮ್ಮನೆ ಹಾಗೆ ಹೋಗ್ಬಿಡಬಾರ್ದು ಇಲ್ಲಿಂದ. I want to say, Lord, my life, my youth is for you. ಕರ್ತರೇ, ನಾನು ಹೇಳುವಂತವನಾಗಬೇಕು, ನನ್ನ ಯೌವನವು ನಿಮಗಾಗಿ ಅಂತ. My youth is for the church. ನನ್ನ ಯೌವನವು ಸಭೆಗಾಗಿ ಅಂತ ಹೇಳಬೇಕು ಸ್ವಾಮಿ. ನಾನು take a moment to pray in your heart. ನಿಮ್ಮ ಹೃದಯದಲ್ಲಿ ಒಂದು ಕ್ಷಣ ತೆಗೆದುಕೊಳ್ಳ್ರಿ ಈ ವಿಷಯವಾಗಿ ಪ್ರಾರ್ಥನೆ ಮಾಡಲು. And respond to what you have heard from the morning. ಬೆಳಗಿನಿಂದ ಏನು ಕೇಳಿದ್ರಲ್ಲ ಅದಕ್ಕೆ ನೀವು ಪ್ರತಿಕ್ರಿಯೆ ಕೊಡುವಂತವರಾಗ್ರಿ. Lord Jesus, we pray for every sincere heart that's crying out to you. ಯೇಸು ಸ್ವಾಮಿ, ನಾವು ಪ್ರತಿಯೊಂದು ಪಾಪವು ಏನು ನಿಮಗೆ ಅಳುವಂತೆ ಮಾಡ್ತಲ್ಲ, ಬೇಸರ ಪಡ್ತಲ್ಲ, ಅದಕ್ಕಾಗಿ ನಾವು ಕೇಳ್ಕೊಳ್ತೀವಿ ಸ್ವಾಮಿ. We pray that you would touch them. ಕರ್ತರೇ, ಪ್ರತಿಯೊಬ್ಬರನ್ನ ಮುಟ್ರಿ. Help them to see you in a real way. ಅವ್ರನ್ನ ನಿಮ್ಮನ್ನ ನಿಜವಾಗಿ ನೋಡುವಂತೆ ಅವ್ರಿಗೆ ಸಹಾಯ ಮಾಡಿರಿ ಸ್ವಾಮಿ. Help them to be taken up by you. ಅವರು ನಿಮ್ಮನ್ನ ಹಿಡ್ಕೊಳ್ಳಿಕ್ಕೆ ಸಹಾಯ ಮಾಡಿರಿ.